ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಪಂಚಾದಿ ದಶವರ್ಷಾಂತಂ ಸಂಧ್ಯಾ ಮುಕ್ತಕ ವಾಚನಂ ತಿಥಿವಾರಸ ನಕ್ಷತ್ರಂ ಗುಣನಂಚ ಸುಭಾಷಿತಂ. ಡೈಲಿ ಡ್ಯೂರಿಂಗ್ ದ ಈವ್ನಿಂಗ್ ಟೈಮ್, at least for half an hour, all the parents should ask their children from 5 years to 15 years age to sit at home and say few by-hearted elements like name of the days, months, star names, and multiplication till 20, sayings of noble persons of different languages, or subhashitas, shlokas, etc. for half an hour, by which the children will remember those things with you and would not send you to the old age homes during your old age. ಪಂಚಾದಿ ದಶವರ್ಷಾಂತಂ 5ರಿಂದ 10 ವರ್ಷಗಳವರೆಗೆ. 5ರಿಂದ 10 ಅಂದರೆ ಒಂದು 5 ವರ್ಷ 10 ವರ್ಷ. ವರ್ಷಾಂತಂ ಪಂಚಾದಿ ದಶವರ್ಷಾಂತಂ 5 ವರ್ಷದಿಂದ ನಂತರ 10 ವರ್ಷದವರೆಗೆ ಅಂದರೆ 15 ವರ್ಷದವರೆಗೆ. ಸಂಧ್ಯಾ ಮುಕ್ತಕ ವಾಚನಂ, ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ಮುಕ್ತಕ ಕೆಲವು ವಿಷಯಗಳನ್ನು ಎಲಿಮೆಂಟ್ಸ್ಗಳನ್ನು ಹೇಳಬೇಕಾಗತ್ತೆ. ಮುಕ್ತಕಗಳು ಶ್ಲೋಕಗಳು ಅನ್ನು ಹೇಳಬೇಕಾಗತ್ತೆ. ಅದರಲ್ಲೇನಿರಬೇಕು, ತಿಥಿಗಳನ್ನು ಹೇಳ್ಕೊಡ್ಬೇಕು, ವಾರಗಳನ್ನು ಬಂದರೂ ಇನ್ನೊಂದ್ಸಲ ಹೇಳಿಸ್ಬೇಕು. ತಿಥಿ, ವಾರ, ನಕ್ಷತ್ರ, 27 ನಕ್ಷತ್ರ ಇದೆ. ಗುಣಾಕಾರ 1ರಿಂದ 20ರವರೆಗೆ ಗುಣಾಕಾರ. ಮತ್ತು ಸುಭಾಷಿತಗಳು, ಕೆಲವೊಂದು ನೀತಿ ಸುಭಾಷಿತಗಳಿದೆ. ಅದನ್ನೆಲ್ಲ ಅವ್ರಿಗೆ ಒಂದು ರೌಂಡ್ ರಿಪೀಟ್ ಮಾಡಿಸ್ಬೇಕು. ಹೇಳಿದ್ದೇ ಹೇಳೋ ಹೇಳಿಸ್ಬೇಕು. ಇದರಿಂದ ಏನಾಗುತ್ತೆ, ಬೈ ವಿಚ್ ದೇ ರಿಮೆಂಬರ್ ಯು ಫಾರ್ ಎ ಲಾಂಗ್ ಟೈಮ್. ಇದನ್ನು ಇವತ್ತು ಬೆಲೆ ಗೊತ್ತಾಗಲ್ಲ, 10 ವರ್ಷದ ನಂತರ ಅವರಿಗೆ ಎಷ್ಟು ಕಷ್ಟಪಟ್ಟು ನಾವು ಹೇಳಿದ್ವಿ, ನಮ್ಮ ತಂದೆ ಕೂರಿಸ್ಕೊಂಡು ಹೇಳಿದ್ರು ಅಂತ ನಿಮ್ಮನ್ನು ನೆನೆಸ್ಕೋತಾರೆ. ಇದರಿಂದ ನಿಮ್ಮನ್ನು ನೆನೆಸಿಕೊಳ್ಳೋದ್ರ ಮೂಲಕ ನಿಮಗೆ ಗೌರವ ಕೊಡೋದಕ್ಕೆ ನಿಮ್ಮನ್ನು ಮುಂದೆ ಯಾವುದೇ ಕಾರಣಕ್ಕೂ ಓಲ್ಡ್ ಏಜ್ ಹೋಮ್ಗೆ ಕಳಿಸೋದಿಲ್ಲ, ಗೌರವ ಕೊಡುತ್ತಾರೆ. ನಿಮಗೂ ಒಳ್ಳೆಯದಾಗುತ್ತೆ, ಸಂಸಾರಕ್ಕೂ ಒಳ್ಳೆಯದಾಗುತ್ತೆ, ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಕಂಟಿನ್ಯೂಸ್ 15 ವರ್ಷದ ತನಕ ಮಾತ್ರ. ಆಮೇಲೆ ಪುತ್ರ ಮಿತ್ರವಾದ ಆಚರಿತು, ಪುತ್ರ ಅಥವಾ ಪುತ್ರಿ ಇಬ್ಬರೂ ಈ ರೀತಿ ಬಾಯ್ಪಾಠ ಮಾಡಿಸೋದ್ರಿಂದ ಅವರ ಮೈಂಡ್ ಮೆಚ್ಯೂರಿಟಿ ಆಗುತ್ತೆ, ಮತ್ತು ಮಗ್ಗಿಪಾಠ ಎಲ್ಲ ಕರೆಕ್ಟಾಗಿ ತಲೆ ಒಳಗಿರುತ್ತೆ, ಅವರ ಅಭಿವೃದ್ಧಿನೂ ಆಗುತ್ತೆ. ಸಂಧ್ಯಾಕಾಲೇ ಕಂಠಪಾಠ ಶಿಶೂನಾಂ ಜ್ಞಾನವರ್ಧಕಃ. ದಶವರ್ಷಾಣಿ ಕರ್ತವ್ಯಂ ವೃದ್ಧ ವೃತ್ತಿ ಸನಾತನಂ. ದ ಡ್ಯೂಟಿ ಆಫ್ ಸೀನಿಯರ್ ಸಿಟಿಸನ್ is to inculcate the Sanatana Dharma, old tradition, in the minds of the children in the family, which can root out the old age homes seriously. Daily, during the evening time, at least for half an hour, all the parents as well as the senior citizens should ask their children from 5 years to 15 years age, at least for 10 years total, ask them to sit at home and say few by-hearted elements. By this, they will enhance the memory power of the students, children. ಸಂಧ್ಯಾಕಾಲೇ ಕಂಠಪಾಠ, ಸಾಯಂಕಾಲದಲ್ಲಿ ಮಾಡುವ ಕಂಠಪಾಠವು ಶಿಶುಗಳ ಜ್ಞಾನವರ್ಧನೆಯಾಗುತ್ತದೆ. ಆಟ ಆಡಲಿ ಬೇಡ ಅನ್ನಲ್ಲ, ಅರ್ಧ ಗಂಟೆ ಒಂದು ಕಡೆ ಕೂತ್ಕೋ ಅಂತ ಹೇಳಿ ಕೂರಿಸಿ ಅವರಿಗೆ ಕಂಠಪಾಠ ಹೇಳು, ಬಾಯಿಪಾಠ ಹೇಳು ಅಂತ ಹೇಳಿಸ್ಬೇಕು. ಇದರಿಂದ 10 ವರ್ಷ, 5 ವರ್ಷದ ಚಿಕ್ಕ ಮಕ್ಕಳಿಗೂ ಇಲ್ಲ, 15 ವರ್ಷದ ನಂತರದ ಮಕ್ಕಳಿಗೂ ಇಲ್ಲ, 5ರಿಂದ 15 ವರ್ಷದ ಮಕ್ಕಳವರೆಗೆ ಮಾತ್ರ ಈ ಕೆಲಸವನ್ನು ಮಾಡಿಸಬೇಕು. ದಶವರ್ಷಾಣಿ ಕರ್ತವ್ಯಂ, 10 ವರ್ಷಗಳ ಕಾಲ ಮಾಡಬೇಕು. ಇದರಿಂದ ವೃದ್ಧ ವೃತ್ತಿ ಸನಾತನಂ, ವೃದ್ಧರಿಗೆ ಟೈಮ್ ಪಾಸ್ ಆಗುತ್ತೆ, ಮತ್ತು ಸನಾತನ ಧರ್ಮ ಬೆಳೆಯುತ್ತೆ, ಸಂಸ್ಕಾರಗಳು ಬೆಳೀತವೆ. ಸುಭಾಷಿತಗಳನ್ನು ಹೇಳೋದ್ರಿಂದ ಅವರ ಮಾನಸಿಕವಾಗಿ ಸಮಾಜ ಜೊತೆಗೆ ಹೇಗೆ ಫೈಟ್ ಮಾಡಬೇಕು ಅನ್ನೋದು ಅವರಿಗೆ ಸಹಜವಾಗಿ ಗೊತ್ತಾಗುತ್ತದೆ. ಇಂತಹ ನೀತಿ ಸಹಸ್ರಗಳನ್ನು ಒಂದು ರೌಂಡ್ ರಿಪಿಟೇಷನ್ ಮಾಡಿಸ್ಬಿಟ್ರೆ ನಿಜವಾಗಲೂ ಅವರಿಗೆ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಒಂದಲ್ಲ ಒಂದು ದಿವಸ ಅದು ಉಪಯೋಗಕ್ಕೆ ಬರುತ್ತದೆ. ಮತ್ತು ನಿಮಗೂ ಸನಾತನ ಧರ್ಮ ಬೆಳೆಸೋದಕ್ಕೆ ಮೊಮ್ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಸಹಕಾರಿಯಾಗುತ್ತೆ. ವಯಸ್ಸಾದ ಮುದುಕ ಅಂತ ಹೇಸಿಗೆ ಪಡುವಷ್ಟಿಲ್ಲ, ಅದು ಕರ್ತವ್ಯ. ಮೊಮ್ಮಕ್ಕಳನ್ನು ನಾನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಭಾವನೆ ಇಟ್ಟು
ಸೀನಿಯರ್ ಸಿಟಿಸನ್ ಆದರೆ ನನ್ನ ಕರ್ತವ್ಯ ಶುರುವಾಯಿತು ಅಂತ ತಿಳಿದು ಮೊಮ್ಮಕ್ಕಳಿಗೆ ಕರೆದು ಕೂರಿಸಿ ಹೇಳಿಸಿದ್ರೆ ಸಂಸ್ಕಾರನೂ ಬೆಳೆಯುತ್ತೆ, ಸಂತಾನನೂ ಬೆಳೆಯುತ್ತೆ, ಸನಾತನ ಧರ್ಮನೂ ಬೆಳೆಯುತ್ತೆ. ಕ್ರೋಧಾದೇವೈ ಸರ್ವತ್ರ ಸಮಸ್ಯಾ ಮೂಲ ಕಾರಣಂ ಸಮಾನೇ ವೀಕ್ಷಣಂ ದುಷ್ಟಂ ಕಾಲೇ ಹಂತವ್ಯ ದುರ್ಜನಂ. ಕ್ರೋಧಾದೇವೈ ಸರ್ವತ್ರ ಸಮಸ್ಯಾ ಮೂಲ ಕಾರಣಂ ಸಮಾನೇ ವೀಕ್ಷಣಂ ದುಷ್ಟಂ ಕಾಲೇ ಹಂತವ್ಯ ದುರ್ಜನಂ. Anger is the main source of hatred and many other problems of life which raises the blood pressure of a person. Instead, we have to observe silently and wait and watch the circumstances and the opportunities and cut into pieces of bad personalities as an opportunist. ಕ್ರೋಧಾದೇವೈ ಸರ್ವತ್ರ ಕೋಪವೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಸಮಾನೇ ವೀಕ್ಷಣಂ ದುಷ್ಟಂ ದುಷ್ಟನ ಒಂದೇ ಥರ ಗಮನಿಸ್ತಾ ಇರಬೇಕು, ನೋಡ್ತಾ ಇರಬೇಕು, ವೀಕ್ಷಣೆ ಮಾಡ್ತಾ ಇರಬೇಕು. ತತ್ಕ್ಷಣದಲ್ಲಿ ಹೇಳಿಬಿಡಬಾರದು, ಕಾಯಬೇಕು, ಸಮಯ ನೋಡಿ ಕಾಲೇ ಹಂತವ್ಯ. ಸರಿಯಾದ ಪೆಟ್ಟು ಬಿದ್ದ ಅಂದ್ರೆ ಮತ್ತೆ ತಲೆ ಎತ್ತಬಾರ್ದು. ಆ ರೀತಿ ಕಾಲ ನೋಡಿ ಸಮಯ ನೋಡಿ ದುರ್ಜನರನ್ನ ನಾಶ ಮಾಡಿಬಿಡಬೇಕು. ನೀತಿರಾಧಾರ್ಯೋ ರಾಜಃ ಅರ್ಥಶಾಸ್ತ್ರಂ ಪ್ರಯೋಜತಿ ಸಮಷ್ಟಿ ಸಂಪದಾಯಾತಿ ಧ್ರುವಾನೀತಿರ್ಮತಿರ್ಮಮ. ಎ ಕಿಂಗ್ who rules with ethics and economics, then all will enjoy the God-gifted means equally for a long time. ಯಾವ ರಾಜನು ಯಹ ರಾಜ ಯೋ ರಾಜ, ಯಾವ ರಾಜನು ನೀತಿರಾಧಾರ್ಯ ನೀತಿಯನ್ನು ಆಧರಿಸಿ ಅರ್ಥಶಾಸ್ತ್ರವನ್ನು ಉಪಯೋಗಿಸುತ್ತಾನೆಯೋ, ಅರ್ಥಶಾಸ್ತ್ರಂ ಪ್ರಯೋಜಿತಿ ಅರ್ಥಶಾಸ್ತ್ರವನ್ನು ಉಪಯೋಗಿಸ್ತಾನೆಯೋ, ಸಮಷ್ಟಿ ಸಂಪ್ರದಾಯಾತಿ ಎಲ್ಲ ರೀತಿಯ ಪ್ರಗತಿಯೂ ಸಾಧ್ಯವಾಗುತ್ತದೆ. ಅವನಿಗೆ ನೀತಿ ಇರಬೇಕು, ಅರ್ಥಶಾಸ್ತ್ರ ಗೊತ್ತಿರಬೇಕು. ಆದಾಗ ಎಲ್ಲರನ್ನು ಸಮಾನವಾಗಿ ಕಂಡು ಧ್ರುವಾನೀತಿರ್ಮತಿರ್ಮಮ ಅನೇಕ ವರ್ಷಗಳ ಕಾಲ ಸಮಾಧಾನವಾಗಿ ಹರಿಶ್ಚಂದ್ರನಂತರ ಬದುಕಿ ಬಾಳಬಹುದು. ನೀತಿರೇವ ಹಿ ಸರ್ವತ್ರ ಆರ್ಥಿಕಾಭಿವೃದ್ಧಿ ಸಂಪದಾಂ ಅನ್ಯಥಾ ಸ್ವಾರ್ಥ ಸಮೃದ್ಧಿ ಪ್ರಕೃತೆ ನಾಶ ಕಾರಣಂ. ಮೊರಾಲಿಟಿ and ethics are the only root of real progress. Otherwise, economics leads to greedy and selfishness and ruin the system as well as the nature. ನೀತಿರೇವ ಹಿ ಸರ್ವತ್ರ ಆರ್ಥಿಕಾಭಿವೃದ್ಧಿ ಸಂಪದ. ಆರ್ಥಿಕಾಭಿವೃದ್ಧಿ ಸಂಪತ್ತು ಆಗಲಿಕ್ಕೆ ನೀತಿಯೇ ಎಲ್ಲ ಕಡೆ, ಸರ್ವತ್ರ ಎಲ್ಲ ಕಡೆಯೂ ಕಾರಣ. ನೀತಿಯನ್ನು ಬಿಡಬಾರದು. ನೀತಿಯನ್ನು ಬಿಟ್ಟರೆ ಸ್ವಾರ್ಥ ಉಂಟಾಗುತ್ತದೆ, ಸ್ವಾರ್ಥ ಸಮೃದ್ಧಿಯಾಗುತ್ತದೆ ಹೊರತು ಪ್ರಕೃತಿ ನಾಶವಾಗುತ್ತದೆ ಹೊರತು ಸಮಾನಾಭಿವೃದ್ಧಿ ಸಾಧ್ಯವೇ ಇಲ್ಲ. ನೀತಿ ಇರಬೇಕು. ಆರ್ಜಿತಂ ನೀತಿ ಸುಜ್ಞಾನಂ ಲೋಕ ಸಮೃದ್ಧಿ ಕಾರಣಂ ಆದರ್ಶ ಸಂಪದಾ ವೃದ್ಧಿ ಅನುಭೋಗಾದಿ ಸತ್ಕ್ರಿಯಾ. ದ ನಾಲೆಜ್ earned through the morality and ethics will lead good governance. It will enhance the real assets and real consumption. ಆರ್ಜಿತಂ ನೀತಿ ಸುಜ್ಞಾನಂ, ನೀತಿ ಸುಜ್ಞಾನದ ಮೂಲಕ ಗಳಿಸಲ್ಪಟ್ಟದ್ದು ಲೋಕ ಸಮೃದ್ಧಿಗೆ ಕಾರಣವಾಗುತ್ತದೆ. ಆದರ್ಶ ಸಂಪದಾ ವೃದ್ಧಿ, ಆದರ್ಶವಾದ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಮತ್ತು ಸದ್ವಿನಿಯೋಗ, ಎಲ್ಲರಿಗೂ ಬೇಕಾದಂಥ ಉತ್ತಮ ವಸ್ತುಗಳು ಸಿಕ್ಕಿ ಒಳ್ಳೆಯ ಕಾರ್ಯದಲ್ಲಿ ತೊಡಗುತ್ತಾರೆ. ಅರ್ಥಾಧಾರಿತ ಸುಜ್ಞಾನಂ ನೀತಿರಾಧಾರ್ಯ ಜೀವತಿ ತದರ್ಥಂ ನೀತಿ ಸರ್ವತ್ರ ಶಾಂತಿ ಸಮೃದ್ಧಿ ಕಾರಣಂ. The knowledge based on ethical economics should be implemented on ethics. Therefore, the ethics is the only cause for the real peace and the progress. ಸುಜ್ಞಾನಂ ಅರ್ಥಾಧಾರಿತಂ, ಅರ್ಥಶಾಸ್ತ್ರವನ್ನು ಆಧರಿಸಿದ ಸುಜ್ಞಾನವು ನೀತಿರಾಧಾರಿ ಜೀವತಿ. ಎಲ್ಲ ಅರ್ಥಶಾಸ್ತ್ರದ ಸಿದ್ಧಾಂತಗಳು ನೀತಿಯನ್ನಾಧರಿಸಿ ಬದುಕಬೇಕು, ಜೀವಿಸಬೇಕು. ತದರ್ಥಂ ನೀತಿ ಸರ್ವತ್ರ, ಆದ್ದರಿಂದ ಎಲ್ಲ ಕಡೆಯೂ, ತದರ್ಥಂ ಆದ್ದರಿಂದ ಎಲ್ಲ ಕಡೆಯಲ್ಲಿಯೂ, ಸರ್ವತ್ರ ಎಲ್ಲ ಕಡೆಯೂ ನೀತಿಯನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ಶಾಂತಿ ಸಿಗುತ್ತದೆ, ಸಮೃದ್ಧಿಯಾಗುತ್ತದೆ. ನೀತಿ ಇಲ್ಲದಿದ್ದರೆ ಯುದ್ಧ, ಜಗಳ, ಕಚ್ಚಾಟ, ಟೆರರಿಸಮ್
ಎಲ್ಲ ಜಾಸ್ತಿ ಆಗುತ್ತದೆ. ಶಾಂತಿ ಸಮೃದ್ಧಿ ಆಗಬೇಕಾದರೆ ನೀತಿಯನ್ನು ಆಧರಿಸಿ ಜೀವನ ಮಾಡಬೇಕು. ನೀತಿರಾಧಾರಿತೋ ದೇಶೆ ಆರ್ಥಿಕ ಸ್ಥಿತಿರುತ್ತಮಂ ಯುದ್ಧ ವಿಪ್ಲವ ನಿರ್ನಾಮಂ ವಿತ್ತಮರ್ಥಂಚ ಸಂಪದಾಂ. If a country is based on ethical rules or biased on ethical rules, will certainly in a good economic position. If you share and care, no war. If you eliminate war, money and economy will be that is safe. ನೀತಿರಾಧಾರಿತೋ ದೇಶ, ನೀತಿಯನ್ನು ಆಧರಿಸಿದ ಯಾವ ದೇಶವೂ ದೇಶದ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ. ಯುದ್ಧ ವಿಪ್ಲವಗಳು ಇರುವುದೇ ಇಲ್ಲ, ನಿರ್ನಾಮವಾಗಿರುತ್ತವೆ. ವಿತ್ತಮರ್ಥಂಚ ಸಂಪದಾಂ, ಹಣದ ಸದ್ಬಳಕೆಯು ಎಲ್ಲವೂ ಕೂಡ ಸಂಪತ್ತು ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಎಲ್ಲರಿಗೂ ಸಿಗುವಂತಾಗಿರಬೇಕಾದರೆ ನೀತಿ ಆಧಾರಿತವಾಗಿರಬೇಕು. ಯತ್ರ ನೀತಿ ಪ್ರಜೀವಂತಿ ಅರ್ಥಮೂಲಂ ಪ್ರವರ್ಧತಿ ಅನ್ಯಥಾ ಸ್ವಾರ್ಥ ಸಂಪತ್ತಿ ಸ್ವಭೂಮಿಂ ನಾಶಕಾರಣಂ. It's all dependent on economic and ethics. That is the root of economic source and improvement, or else it leads to selfishness and greedy and the state will ruin. ಯತ್ರ ನೀತಿ ಪ್ರಜೀವಂತಿಯಲ್ಲಿ ನೀತಿಯು ಕುಣಿಯುತ್ತದೆಯೋ ಅರ್ಥ ಮೂಲಂ ಪ್ರವರ್ಧತಿ, ಹಣಕಾಸಿನ ಮೂಲಗಳೆಲ್ಲ ಅಭಿವೃದ್ಧಿಯಾಗುತ್ತದೆ. ಅನ್ಯಥಾ ಅಲ್ಲದಿದ್ದರೆ ಸ್ವಾರ್ಥ ಸಂಪತ್ತಿ, ದುರಾಸೆ, ದುರಾಚಾರ, ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಎಲ್ಲವೂ ಜಾಸ್ತಿಯಾಗಿ ಭೂಮಿಯನ್ನು ಕೂಡ ಭೂಮಿ, ಮಣ್ಣು, ಗಣಿಗಾರಿಕೆ, ಮರ, ಕಲ್ಲು ಯಾವುದನ್ನು ಬಿಡದೆ ನಾಶ ಮಾಡಿ ಪ್ರಾಣಿ ಪಕ್ಷಿ ಸಂಕುಲ ಎಲ್ಲವನ್ನು ತಿಂದು ತೇಗಿಬಿಡುತ್ತಾನೆ. ನೀತಿ ಇರಬೇಕು. ಆರ್ಜಿತಂ ನೀತಿ ಮಾರ್ಗೇಣ ಸಫಲಂ ಅರ್ಥಸಂಗ್ರಹ ಪುತ್ರ ಪೌತ್ರ ಪ್ರಪೌತ್ರಾಯ ಶಾಂತಿ ಸಮೃದ್ಧಿ ಸಾಧನಂ. Money earned through morality is really carrying a great weight. It will enhance the peace of the son, grandson and the family as well as a entire society as a whole. ಆರ್ಜಿತಂ ನೀತಿ ಮಾರ್ಗೇಣ, ನೈತಿಕವಾಗಿ ಏನನ್ನು ಪಡೆದುಕೊಂಡಿರುತ್ತಾರೆಯೋ ಸತ್ಯ, ಧರ್ಮ, ಕರ್ಮ ಅದನ್ನು ಆಧರಿಸಿ ಸಂಪಾದಿಸಿದ ಯಾವುದೇ ಹಣವು ನೀತಿ ಮಾರ್ಗದಿಂದಿದ್ದರೆ ಸಫಲಂ ಅರ್ಥ ಸಂಗ್ರಹ, ಅಂತಹ ದುಡ್ಡು ಶಾಶ್ವತವಾಗಿ ನಮ್ಮಲ್ಲಿಯೇ ಉಳಿಯುತ್ತದೆ. ಇದರಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಶಾಂತಿ ನೆಮ್ಮದಿಯಿಂದ ಸಮೃದ್ಧಿಯಾಗಿ ಸುಖವಾಗಿ ಬದುಕುತ್ತಾರೆ. ನೀತಿರೇವೈ ಸರ್ವತ್ರ ಆರ್ಥಿಕ ಅಭಿವೃದ್ಧಿ ಸಂಪದಾಂ ಅನ್ಯಥಾ ಸ್ವಾರ್ಥ ಸಮೃದ್ಧಿ ಪ್ರಕೃತೆ ನಾಶಕಾರಣಂ. Morality and ethics are the only root of real progress. Otherwise, economics leads to greedy and selfishness and ruin the system as well as the nature. ನೀತಿರೇವೈ ಸರ್ವತ್ರ, ಎಲ್ಲ ಕಡೆಯಲ್ಲಿಯೂ ನೀತಿಯೇ ಮುಖ್ಯವಾಗಿರುತ್ತದೆ. ಮನುಷ್ಯ ಅಂದ ಮೇಲೆ ನೀತಿ ಇರಬೇಕು. ಮತ್ತು ಅದರಿಂದ ಆರ್ಥಿಕ ಅಭಿವೃದ್ಧಿಯೂ ಆಗುತ್ತದೆ, ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಅನ್ಯಥಾ ಅಲ್ಲದಿದ್ದರೆ ಸ್ವಾರ್ಥ ಸಮೃದ್ಧಿಯಾಗಿ ಪ್ರಕೃತಿಯು ಕೂಡ ನಾಶವಾಗಿ ಹೋಗುತ್ತದೆ. ಎಚ್ಚರವಿರಬೇಕು. ದುರಹಂಕಾರ ಸಂಯುಕ್ತಂ ಕೂಪಮಂಡೂಕಯೋರಿವ ಸಮಯ ಸಾಧಕ ದುರ್ಬುದ್ಧೇ ಧಿಕ್ಕಾರಂ ಶರಣಾಗತಂ. A person who has arrogance, acting like a frog in the well, timely showing the color, is not to be believable in any circumstances. ದುರಹಂಕಾರ ಸಂಯುಕ್ತಂ, ಎಲ್ಲ ದುರಹಂಕಾರಿಯಾದಂತಹ ವ್ಯಕ್ತಿಯನ್ನು ಕೂಪಮಂಡೂಕ ಎಂದು ಕರೆಯುತ್ತಾರೆ. ಫ್ರಾಗ್ ಇನ್ ದ ಗಟರ್, ಫ್ರಾಗ್ ಇನ್ ದ ವೆಲ್ ಎಂದು ಕರೆಯುತ್ತಾರೆ. ಇವರ ಸಮಯ ಸಾಧಕ ದುರ್ಬುದ್ಧಿಯಿಂದ ಯಾರನ್ನ ಎಲ್ಲಿ ಸಾಯಿಸುತ್ತಾರೆ ಎಂದು ಗೊತ್ತಾಗುವುದೇ ಇಲ್ಲ. ಧಿಕ್ಕಾರಂ ಶರಣಾಗತಂ, ಇವರು ಸಾರಿ ಅಂತ ಕೇಳಿದ್ರೂ ಕೂಡ ಇವರನ್ನ ಕ್ಷಮಿಸಲು ಯೋಗ್ಯರಲ್ಲ. ಇವರ ಶರಣಾಗತಿಗೆ ಧಿಕ್ಕಾರ. ಎಚ್ಚರವಿರಬೇಕು. ಸಮ್ಮಾನಿತ ಅಪರಾಧೇಶೇ ಜ್ಞಾನ ವಿಜ್ಞಾನ ಪಾರಗಾಹ ಪರಂತು ಆದ್ಯ ಪರಾನ್ನೇ ವಿಷಯಲಂಪಟಃ.
There was the respect for the skilled persons in the olden days of the same country. But today, a lust, worried about their money, about others' money, cheaters will be respected like anything. ಸಮ್ಮಾನಿತಾಪುರ ದೇಶ, ಈ ದೇಶದಲ್ಲಿ ಜ್ಞಾನ ವಿಜ್ಞಾನ ಪಂಡಿತರನ್ನು ಸನ್ಮಾನಿಸಲಾಗುತ್ತಿತ್ತು. ಸುವರ್ಣಯುಗಗಳು ಈ ದೇಶದಲ್ಲಿ ನಡೆದು ಹೋಗಿವೆ. ಪರಂತು ಆದರೆ ವಿಪರೀತಾದ್ಯ ಎಂದು ವಿಪರೀತವಾಗಿದೆ. ಏನು? ಬೇರೆಯವರ ಅನ್ನವನ್ನು ಬಾಚಿ ತಿನ್ನುವವರು, ವಿಷಯ ಲಂಪಟರು, ಇಂಥವರಿಗೆ ಹೆಚ್ಚು ಗೌರವ ಸಿಗುತ್ತದೆ ಹೊರತು ಜ್ಞಾನ ವಿಜ್ಞಾನ ವಿಕಾಸದ ಬಗ್ಗೆ ಗಮನಿಸುವವರನ್ನು ಕೇಳುವವರೇ ಇಲ್ಲದಂತಾಗಿದೆ. ನಿಪುಣಸ್ತು ಕುಚೋರತ್ವೇ ಲೋಭವಂಚನ ತತ್ಪರ ಧನಮೂಲೆ ಸದಾ ಚಿಂತ ನಾಶನಂ ಗುರುಸಂಕುಲ. Nowadays, teacher is good in cheating, money lending, snatching, and many other legal or illegal activities instead of teaching. He is too much greedy of money, assets, and ruin the weight of the teacher, destroy the weight of the teacher. Guru means weighted person. But now Guru is Lagu, lightweight person, because of all these reasons. ನಿಪುಣಸ್ತು ಕೋಚರತ್ವೇ, ಕಳ್ಳತನ ಮಾಡೋದ್ರಲ್ಲಿ ನಂಬರ್ 1. ನಿಪುಣಸ್ತು ಕೋಚರತ್ವೇ, ಎಲೆಕ್ಷನ್ ಕೌಂಟಿಂಗ್ ದಿವಸ ಮರುದಿವಸ ಅಲ್ಲಿ ಪೆನ್ನು ಪೆನ್ಸಿಲೆಲ್ಲ ಇಟ್ಟಿರ್ತಾರೆ. ಅದು ಎಲೆಕ್ಷನ್ ಮುಗಿದ ನಂತರ ಅಲ್ಲಿ ಇರುವುದೇ ಇಲ್ಲ. ಹಾಗಂತ ಬೇರೆ ಯಾರಾದರೂ ಬಂದ್ರ ಇಲ್ಲ, ಎಲ್ಲ ಟೀಚರ್ಸೇ. ನಿಪುಣಸ್ತು ಕುಚೋರತ್ವೇ, ಚೋರತ್ವದಲ್ಲಿ ನಂಬರ್ 1 ಆಗಿರುತ್ತಾರೆ. ಲೋಭ ವಂಚನ ತತ್ಪರ, ಯಾರಿಗೆ ಏನು ಮೋಸ ಮಾಡಬೇಕು, ಎಲ್ಲಿ ಯಾವ ರೀತಿ ದುಡ್ಡು ಮಾಡಬೇಕು, ಯಾವ ರೀತಿ ತಲೆ ಹೊಡಿಬೇಕು ಅನ್ನೋದರಲ್ಲಿ ಶಾರ್ಪ್ ಆಗಿರ್ತಾರೆ, ನಂಬರ್ 1 ಆಗಿರ್ತಾರೆ. ಧನಮೂಲೆ ಸದಾ ಚಿಂತ, ಯಾವ ರೀತಿಯಿಂದ ದುಡ್ಡನ್ನು ದೋಚಬೇಕು, ಗಳಿಸ್ಬೇಕು, ದುರಾಸೆಯಲ್ಲಿ ಮುಳುಗಿ ಹೋಗಿರುತ್ತಾರೆ. ಇಂತಹ ಗುರುಗಳ ಸಂಕುಲ, ಇಂತಹ ಗುರುಗಳ ಸಮೂಹ ನಾಶವಾಗಿ ಹೋಗಲಿ. ನಾಶನಂ ಗುರು ಸಂಕುಲ. ಸಂಸ್ಕಾರವಿಲ್ಲದ ಗುರುಗಳು ಏನು ಮಾಡ್ಯಾರು ದೇಶಕ್ಕೆ? ಮಾತಾಪಿತಾ ಗುರೋರ್ನಿಂದ ಪುನರ್ಜನ್ಮಾದಿ ಕಾರಣಂ, ಕುಪತ್ನಿ ಕುಜನೋ ಬಂಧು ಕುಪಿತಾತ್ಮ ನಿರಂತರಂ. ದ ರೀಸನ್ ಫಾರ್ ದ rebirth is the criticisms of the mother. Criticisms on the mother, father, as well as Guru. As a result, we get rebirth. Guru means good Guru, efficient Guru, not Kujana Kuguru. As a result, we get rebirth and bad family and bad neighbors, bad children and bad relatives continuously, ceaselessly. ಮಾತಾಪಿತಾ ಗುರೋರ್ನಿಂದ, ತಾಯಿ ತಂದೆ ಗುರುಗಳ ನಿಂದೆ ಮಾಡಿದ, ಒಳ್ಳೆಯ ಗುರುಗಳು ಸದ್ಗುರುಗಳ ನಿಂದೆ ಮಾಡಿದ ಪರಿಣಾಮವಾಗಿ ಮನುಷ್ಯ ಪುನಃ ಪುನಃ ಜನ್ಮವನ್ನು ಪಡೆಯುತ್ತಾನೆ. ಹೋಗಲಿ, ಜನ್ಮದಲ್ಲಿ ಒಳ್ಳೆ ಜನ್ಮ ಸಿಗುತ್ತಾ? ಇಲ್ಲ. ಆ ಜನ್ಮದಲ್ಲಿ ಕುಪತ್ನಿ, ಕೆಟ್ಟ ಹೆಂಡತಿ, ಪಕ್ಕದ ಮನೆಗೆ ಹೋಗುವ ಹೆಂಡತಿ ಸಿಗುತ್ತಾಳೆ. ಕುಜನ, ದುಷ್ಟ ಮಕ್ಕಳು ಸಿಗುತ್ತಾರೆ. ಕುಬಂಧು, ಕೆಟ್ಟ ಬಂಧುಗಳು ಸಿಗುತ್ತಾರೆ. ಕುಪಿತಾತ್ಮ, ಮನಸ್ಸಿನಲ್ಲಿ ಉದ್ವೇಗ, ದ್ವೇಷ, ಚಿಂತನೆ, ಅಸೂಯೆ ಇದೇ ಬೆಳೆಯುತ್ತಾ ನಿರಂತರವಾಗಿ ಹುಟ್ಟುತ್ತಾ ಇರುತ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಕಾರಣ ಏನು? ಮಾತಾಪಿತಾ ಗುರೋರ್ನಿಂದ, ತಂದೆ ತಾಯಿ ಗುರುಗಳ ನಿಂದೆ ಮಾಡಿದರ ಪರಿಣಾಮವಾಗಿ ಜನ್ಮಾದಿ ಕಾರಣಂ, ಪುನಃ ಹುಟ್ಟುಗಳು ಉಂಟಾಗುತ್ತವೆ. ಕರ್ತವ್ಯಂ ಸೂಕ್ಷ್ಮ ಸಂವೇದಿ ಸೂಕ್ಷ್ಮ ದೇವಾರ್ಪಿತಂ ಮನಃ, ಸೂಕ್ಷ್ಮಾದೇವ ಅರ್ಪಿತಂ ಮನಃ. ಶಾಶ್ವತಿ ಸೂಕ್ಷ್ಮ ಕಾರ್ಯಂತೂ ಸೂಕ್ಷ್ಮತ್ವಂ ದೈವಮಾನ್ಹಿಕಂ. ಡೂ ದ ಡ್ಯೂಟಿ ಸೀರಿಯಸ್ಲಿ ವಿತ್ ಸ್ಕ್ರೂಟಿನಿ, ಈವನ್ ಟು ಮೆಡಿಟೇಷನ್. Seriousness for any minute or every tiny work itself is a noble worship. ಕರ್ತವ್ಯಂ ಸೂಕ್ಷ್ಮ ಸಂವೇದಿ, ಯಾವುದೇ ಕೆಲಸವನ್ನು ಮಾಡುವಾಗ ಸ್ಮಾಲ್ ಈಸ್ ಬ್ಯೂಟಿಫುಲ್, ಸಣ್ಣ ವಿಷಯವನ್ನು ಗಮನಿಸಿ ಫಿನಿಶಿಂಗ್ ಕೊಡೋದು ಅಂತಾರೆ ಟೈಲರಿಂಗಲ್ಲಿ. ಫಿನಿಶಿಂಗ್ ಕೊಡೋದ್ರ ಮೂಲಕ
ಸಣ್ಣ ಸಣ್ಣ ವಿಷಯವನ್ನು ಗಮನಿಸಿ ನಡೆದಾಗ ಸೂಕ್ಷ್ಮಾದೇವ ಅರ್ಪಿತಂ ಮನಃ, ಸೂಕ್ಷ್ಮದಲ್ಲಿಯೇ ಮುಳುಗಿ ಮನಸ್ಸನ್ನು ಇಟ್ಟು ಕೆಲಸ ಮಾಡಿದರೆ ಉತ್ತಮವಾದ ವಸ್ತುಗಳನ್ನು ತಯಾರು ಮಾಡಬಹುದು, ಉತ್ತಮವಾದ ಕಾರ್ಯವನ್ನು ಮಾಡಬಹುದು. ಶಾಶ್ವತೀ ಸೂಕ್ಷ್ಮ ಕಾರ್ಯ ಅಂತೂ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸಿ ಮಾಡಿದಂಥ ಯಾವುದೇ ಕಾರ್ಯವು ಶಾಶ್ವತವಾಗಿರುತ್ತದೆ, ಅನೇಕ ವರ್ಷಗಳ ಕಾಲ ಬದುಕುತ್ತದೆ. ಸೂಕ್ಷ್ಮತ್ವಂ ದೈವಮಾನ್ಯಕಂ, ಸೂಕ್ಷ್ಮತ್ತು ದೇವರಿಗೆ ಮಾಡುವ ಪೂಜೆಯಾಗಿರುತ್ತದೆ. ದೇವಾರ್ಪಿತ ಯದ್ವಸ್ತು ವ್ಯರ್ಥಂ ನೈವೋಪಜಾಯತೆ, ಜಲಕ್ಷೀರ ಮಧುರಾಜ್ಯಾದಿ ಸತೀರ್ಥಮಿತಿ ಯುಜ್ಯತೆ. The item which is given to the god cannot be a waste at any time. Water, honey, milk, etc. will be treated as a sacred water after coming from the god's statue or sculpture. ದೈವಾರ್ಪಿತ ಯದ್ವಸ್ತು, ದೇವರಿಗೆ ಅರ್ಪಿಸಿದ ಯಾವ ವಸ್ತುವು ಕೂಡ ವ್ಯರ್ಥಂ ನೈವೋಪಜಾಯತೆ, ವೇಸ್ಟ್ ಅಂತ ಇಲ್ಲ, ವ್ಯರ್ಥವಾಗುವುದೇ ಇಲ್ಲ. ಜಲಕ್ಷೀರ ಮಧುರಾಜ್ಯಾದಿ, ಜಲ, ಹಾಲು, ಜೇನುತುಪ್ಪ, ತುಪ್ಪ ಇತ್ಯಾದಿ ಎಲ್ಲವೂ ಕೂಡ ಸತೀರ್ಥಮಿತಿ ಯುಜ್ಯತೆ, ಅದನ್ನು ತೀರ್ಥ ಎಂದು ಸೇವಿಸುತ್ತಾರೆ ಹೊರತು ವೇಸ್ಟು ಅಂತ ಯಾರು ಹೇಳೋದಿಲ್ಲ. ಮತ್ತು ಅದು ವೇಸ್ಟ್ ಆಗುವುದೂ ಇಲ್ಲ, ಅದಕ್ಕೆ 100 ಪಟ್ಟು ಹೆಚ್ಚಿನದನ್ನು ಭಗವಂತ ಕರುಣಿಸಿಯೇ ಕರುಣಿಸುತ್ತಾನೆ. ಆರ್ಜಿತಂ ಸಹಸಾ ವಿದ್ಯಾ ಸುದೀರ್ಘೇ ನೈವ ಜೀವತಿ, ಯದ್ವಿದ್ಯಾ ಸತ್ವ ಸಂಪನ್ನ ಯಜ್ಜೀವತಿ ಸಜೀವತಿ. The knowledge earned suddenly will not be eternal, but if it is earned with great sacrifice and difficulty, that will be permanent. ಆರ್ಜಿತಂ ಸಹಸಾ ವಿದ್ಯಾ, ವಿದ್ಯೆಯನ್ನು ತತ್ಕ್ಷಣದಲ್ಲಿ ಅರ್ಧ ಗಂಟೆಲಿ ಬೈಹಾಟ್ ಮಾಡಿ ಎಲ್ಲ ಎಕ್ಸಾಮ್ ಬರೆದು ಈಚೆ ಬಂದು ಮಾರ್ತು ಬಿಟ್ಟರೆ ಸದೀರ್ಘೇನ್ ನೈವ ಜೀವತಿ, ಹೆಚ್ಚು ಕಾಲ ಅದು ಮನಸ್ಸಿನಲ್ಲಿ ಇರಲು ಸಾಧ್ಯವೇ ಇಲ್ಲ. ಆ ಟೈಮ್ಗೆ 3 ಗಂಟೆ ಟೈಮ್ಗೋಸ್ಕರ ಓದಿದ ವಿದ್ಯೆ ಎಂದೂ ತಲೆಯಲ್ಲಿರಲು ಸಾಧ್ಯವಿಲ್ಲ. ಬದಲಾಗಿ ಯದ್ವಿದ್ಯಾ ಸತ್ವ ಸಂಪನ್ನ, ಯಾವ ವಿದ್ಯೆಯು ಪ್ರತಿ ನಿಮಿಷದಲ್ಲೂ ಜೀವನ ಪರ್ಯಂತ ಆರ್ಜಿಸಲ್ಪಟ್ಟಿದೆಯೋ, ಕಷ್ಟದಿಂದ ಸಂಪಾದಿಸಲ್ಪಟ್ಟಿದೆಯೋ, ತ್ಯಾಗದಿಂದ ಸಂಪಾದಿಸಲ್ಪಟ್ಟಿದೆಯೋ ಅದು ಯಜ್ಜೀವತಿ, ಅದು 100 ವರ್ಷಗಳ ಕಾಲ ಸಜ್ಜೀವತಿ, ಬದುಕಿರುತ್ತದೆ. ವಿದ್ಯಾತು ಶ್ರದ್ಧೆಯ ಲಬ್ಧಂ ಸುಮುಖೇ ಅಂಕುರಿಷ್ಯತಿ, ಅಥವಾ ಅರ್ಜಿತ ಯಾ ವಿದ್ಯಾ ವಿನಾಶಯತಿ ಸಜ್ಜನಂ. ದ ನಾಲೆಡ್ಜ್ ವಿಚ್ ಈಸ್ ಹಾರ್ಡ್ ಅರ್ನ್ಡ್ ವಿಲ್ ಬಿ ಸ್ಟೇಟೆಡ್ ಆನ್ ದ ಫೇಸ್. ಆಸ್ ವಿ ಸೇ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. If it is freely earned, that will ruin the nobility soon. ವಿದ್ಯಾತು ಶ್ರದ್ಧೆಯ ಲಬ್ಧಂ, ಯಾವುದೇ ವಿದ್ಯೆಯನ್ನು ಶ್ರದ್ಧೆಯಿಂದ ಪಡೆದಿದ್ದರೆ ಸುಮುಖೇ ಅಂಕುರಿಷ್ಯತಿ, ಅವ್ರ ಮುಖ ನೋಡೋದ್ರೊಳಗೆ ವಿದ್ಯೆ ಇದ್ದವನ ಮುಖವು ಎದ್ದು ಬಂದಂತಿಕ್ಕು. ಸರ್ವಜ್ಞ ಹೇಳ್ತಾನೆ, ವಿದ್ಯಾತು ಶ್ರದ್ಧೆಯ ಲಬ್ಧಂ ಸುಮುಖೇ ಅಂಕುರಿಷ್ಯತಿ, ಮುಖದಲ್ಲಿ ಎದ್ದು ಕಾಣುತ್ತೆ ಕಷ್ಟಪಟ್ಟು ಓದಿದ್ದಾನೆ ಇವನು ಅಂತ. ಅಂಬೇಡ್ಕರ್ ಫೋಟೋ ನೋಡಿದ್ರೇ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಎಷ್ಟು ಕಷ್ಟಪಟ್ಟಿರಬೇಕು, ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ ತೇಜಸ್ಸು. ಸುಮುಖೇ ಅಂಕುರಿಷ್ಯತಿ. ವಿವೇಕಾನಂದರ ಫೋಟೋ ನೋಡಿದ್ರೇ ಅವರ ವಿದ್ಯೆ ಜ್ಞಾನ ಗೊತ್ತಾಗುತ್ತೆ. ಅಥವಾ ಅರ್ಜಿತ ವಿದ್ಯಾ, ಅಥವಾ ಇನ್ಯಾವುದೇ ರೀತಿಯಿಂದ ಕಷ್ಟಪಡದೆ ಕಾಪಿ ಹೊಡೆದು ಬಿಟ್ಟು ದುಡ್ಡು ಕೊಟ್ಟು ಪಾಸ್ ಮಾಡಿದ ಸರ್ಟಿಫಿಕೇಟು, ಅಥವಾ ಅರ್ಜಿತ ವಿದ್ಯಾ, ಮಾಡಿದಂತಹ ಯಾವ ವಿದ್ಯೆಯು ಅವರು ಸಾಯೋದಲ್ಲದೆ ಸಜ್ಜನರನ್ನು ನಾಶ ಮಾಡುತ್ತದೆ. ಗತ್ಯಾಧಾರಿತ ಯದ್ದೇಶೆ ದ್ವಿಸ್ತಂಭಂ ಅತ್ಯವಶ್ಯಕಂ, ದುರಾಚಾರೇ ವಿನಶ್ಯಂತಿ ಲೇಖಪಾಲಕ ನಾಯಿಕ. The progress of state depends upon 2 things. One is they are strict rules. There should be strict rules on the judges and auditors in the state frequently. Then only we can see the progress of the state. If you don't control the judges and auditors, they spoil everything in the country. ಗತ್ಯಾಧಾರಿತ ಯದ್ದೇಶಿ, ಅಭಿವೃದ್ಧಿಯಾಗಬೇಕು ಎಂಬ ಆಸೆ ಇರುವ ದೇಶದಲ್ಲಿ ದ್ವಿಸ್ತಂಭಂ, 2 ಕಂಬಗಳನ್ನು ಸರಿಯಾಗಿ ನಿಲ್ಲಿಸಿಕೊಳ್ಳಬೇಕು. ಒಂದು, ದುರಾಚಾರ ವಿನಾಶ ಆಗಬೇಕಾದ್ರೆ ಲೇಖಪಾಲಕ ಸರಿ ಇರಬೇಕು, ಆಡಿಟರ್ ಜನರಲ್ ಸರಿ ಇರಬೇಕು, ಮತ್ತು ನ್ಯಾಯಸ್ಥಾನವನ್ನು ನ್ಯಾಯ ಕೊಡುವವನು ಸರಿ ಇರಬೇಕು.
ಇವರಿಬ್ಬರು ಕರಪ್ಟ್ ಆದರೆ ಮತ್ತು ದೇಶವನ್ನು ನೀನು ಅಭಿವೃದ್ಧಿ ಮಾಡುವ ನಾಶ ಮಾಡುವ ಅವಶ್ಯಕತೆಯೇ ಇಲ್ಲ. ಇವರಿಬ್ಬರೇ ನಾಶ ಮಾಡಿ ಬಿಡುತ್ತಾರೆ. ಎಚ್ಚರವಿರಬೇಕು. ಚುನಾವಣಾ ಸುಕರ್ತವ್ಯ ವಿದ್ಯಾಧ್ಯಾಮಿಷಂ ವಿನಾ ಸ್ವತಂತ್ರಾಂಶ ವಿಕಾಸೇನ ಪ್ರಜಾಸತ್ತಾ ಪ್ರಜೀವತಿ. Election should be made without money or any kind of greed. Democracy will live long only by adoption of new technology and application of new technology. ಚುನಾವಣಾ ಸುಕರ್ತವ್ಯ, ಚುನಾವಣೆಯನ್ನು ಪೆನ್ಲೆಸ್, ಪೇಪರ್ಲೆಸ್ ಮಾಡಬೇಕು. ವಿತ್ತಾಧ್ಯಾಮಿಷಂ ವಿನಾ, ಹಣದ ಆಸೆ, ಮದ್ಯಪಾನ, ಸುರಾಪಾನ ಅಥವಾ ಬಟ್ಟೆ ಕೊಡುವುದು, ಕುಕ್ಕರ್ ಕೊಡುವುದರಿಂದ ಚುನಾವಣೆಯನ್ನು ನಡೆಸಬಾರದು. ಬದಲಾಗಿ ಸ್ವತಂತ್ರಾಂಶ ವಿಕಾಸೇನ, ಸ್ವತಂತ್ರಾಂಶ ಒಳ್ಳೆಯ ರೀತಿಯ ಟೆಕ್ನಾಲಜಿಯನ್ನು ಬಳಸಿಕೊಂಡು ವಿಕಾಸ ಮಾಡುವುದರಿಂದ ಪ್ರಜಾಸತ್ತಾತ್ಮಕ ದೇಶವು ಪುನರುಜ್ಜೀವನಗೊಳ್ಳುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸದಾ ಉದ್ಯೋಗೇನ ಸೌಭಾಗ್ಯಂ ಪರಾಧೀನ ಮತಃ ಪರಂ ಲಕ್ಷ್ಮೀತು ಪುನರಾಯಾತಿ ಜೀವಿ ದುಃಖೈ ನಿಪಾತನಂ. Every time we want employment opportunities, we feel that employment is a kind of saubhagya, welfare or happiness. But once we get the employment, we feel that paradina, we are dependent on others. Lakshmi mein punarayati, we may get money. We naturally get salary, no doubt about it. But at the same time, after 1 month or 1 year, Jivi Dukkhai Nipatanam, again we will be involved in we are encircled with the problems. Because we are dependent on others, we have to follow his instruction. Whether we like it or not, whether we feel happy or not, we have to follow his guidelines. Sada udyogena saubhagyam. ಸದಾ ಉದ್ಯೋಗದಿಂದಿರುವುದೇ ಸೌಭಾಗ್ಯ ಎಂದುಕೊಳ್ಳುತ್ತೇವೆ. ಆದರೆ ದುರಂತ ಎಂದರೆ ನಾವು ಪರಾಧೀನರಾಗಿರುತ್ತೇವೆ. ಸೌಭಾಗ್ಯಕ್ಕಿಂತ ಹೆಚ್ಚು ಪರಾಧೀನತೆ ಉಂಟಾಗಿರುತ್ತದೆ. ಲಕ್ಷ್ಮೀತು ಪುನರಾಯತಿ, ದುಡ್ಡೇನೋ ಬರುತ್ತೆ, ಸಂಬಳ ಬರುತ್ತೆ, ಎಲ್ಲ ಸರಿ. ಆದರೆ ಜೀವಿ ದುಃಖೈ ನಿಪಾತನಂ, ಜೀವಕ್ಕೆ ಸುಖ ಅಂತೂ ಇಲ್ಲ, ಪುನಃ ದುಃಖದಲ್ಲಿ ಮುಳುಗಿರುತ್ತಾನೆ. ಏಕೆಂದರೆ ಮೇಲಾಧಿಕಾರಿಗಳು ಹೇಳಿದಂತೆ ಕೇಳಬೇಕಾಗುತ್ತದೆ. ಇಷ್ಟ ಇರಲಿ ಬಿಡಲಿ, ಅವರು ಹೇಳಿದಂತೆ ನಾವು ಕೆಲಸ ಮಾಡಬೇಕು. ಯಾಕೆಂದರೆ ನಮಗೆ ಸಂಬಳ ಬೇಕಲ್ಲ. ಅದರಿಂದ ಸಮಸ್ಯೆ ನಿರಂತರಂ. ಕಾಮದಾಯನ ಸಂದಗ್ಧ ಪರಂ ಕ್ರೋಧಾಗ್ನಿಪೀಡಿತ ಮುಕ್ತಿರಿಚ್ಯತಿ ದುಷ್ಟಾತ್ಮ ದುರಂತಂ ದ್ವಂದ್ವಮಾನಸಿ. ಎ ಪರ್ಸನ್ ಹೂ ಈಸ್ ವೆರಿ ಮಚ್ involved or concerned about lust, greed, so on and so forth, is encircled with the lust, greed, affair, so on and so forth, beyond his wants. Param Krodagni Pidita, still he has anger, cruelty, terrorism in the mind, everything he has inside. But still he want of mukti, liberation or salvation or mukti. Is it possible? Dushtatma. This is a kind of dual mentality. This is the tragedy of dual mentality person. So once we eliminate kama, krodha, lobha, moha, mada, matsara, once we root out the lust, greed and anger, cruelty, everything, then only we can expect mukti or without rebirth. But we have everything, still we want to do it. How it is possible to get the liberation or salvation? Therefore it is called dual mentality. Once we have the duality, we cannot get mukti. Once we have unity, then only we can get
ಯುನಿಟಿ. ಕಾಮದಾಹೇನ ಸಂದಗ್ಧ, ಕಾಮದಾಹದಿಂದ ಕುಣಿತಾ ಇರೋ ಮನಸ್ಸು ಅದಕ್ಕಿಂತ ಹೆಚ್ಚಾಗಿ ಕ್ರೋಧ, ಸಿಟ್ಟು, ಕೋಪ ಎಲ್ಲ ಎದ್ದೆದ್ದು ಬರುತ್ತೆ. ಬಿ ಪಿ, ಶುಗರ್ ಎಲ್ಲ ಒಟ್ಟೊಟ್ಟಿಗೆ ಇರುವಂಥ ವ್ಯಕ್ತಿ ಮುಕ್ತಿಯನ್ನು ಬಯಸುತ್ತಾನಂತೆ. ಅವನಿಗೆ ಮುಕ್ತಿ ಬೇರೆ ಬೇಕಂತೆ. ಇಂಥದ್ದೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ ಒಳಗಡೆ ಇಟ್ಕೊಂಡು ಮುಕ್ತಿ ಬೇಕು ಅಂದರೆ ಎಲ್ಲಿ ಸಾಧ್ಯ? ಎಲ್ಲ ಬಿಟ್ಟವ್ರಿಗೆ ತಾನೇ ಮುಕ್ತಿ ಸಿಗೋದು. ಅದರಿಂದ ದುರಂತ ಒಂದು ಮಾನಸಿ, ಹಿಂಗೆ ಹೇಳೋದೇ ಒಂದು ದೊಡ್ಡ ದುರಂತ. ಸುಖ ಸೌಕರ್ಯ ಸಂಯುಕ್ತ ನ ಚಿಂತಯತಿ ನೈತಿಕಂ ಪುನರಾಶಾ ತುರಿಯೇನ ಅಂತೆ ದುಃಖ ಪರಂಪರಾ. Those who are interested in wants, facilities, happiness, so on and so forth, they never concentrate on morality, ethics, so on and so forth. Because if one problem is solved, if one facility is over, then we will be worried about another facility. If one want is fulfilled, another want will crop up. So they will be involved in wants, efforts, satisfaction. Wants, efforts. To get wants to be fulfilled, then they will work hard. Dukkha parampara, again they will be involved in problems. They feel that they are getting happy, but indirectly they will be involved in BP, sugar and various other problems automatically. ಸುಖ ಸೌಕರ್ಯ ಸಂಯುಕ್ತ, ಸುಖ ಸೌಕರ್ಯ ಎಲ್ಲವನ್ನು ಬಯಸುತ್ತಾ ಜನರು ನೈತಿಕತೆ, ಮೌಲ್ಯಗಳನ್ನು ಚಿಂತನೆ ಮಾಡುವುದೇ ಇಲ್ಲ. ಹೇಗಾದರೂ ಮಾಡಿ ಸೌಕರ್ಯ ಪಡಿಬೇಕು, ಸುಖ ಪಡಿಬೇಕು, ಹಣ ಗಳಿಸಬೇಕು. ಪುನರಾಶಾತುರಿಯೇನ, ಮತ್ತೆ ಆಸೆಗಳ ಆಮಿಷಗಳ ಸಂಕೋಲೆಯಲ್ಲಿ ಬಂಧಿಸುತ್ತಾ ಅಂತೆಯೇ ಸುಖದ ಹೆಸರಲ್ಲಿ ದುಃಖ ಪರಂಪರೆಯನ್ನೇ ಹೊಂದುತ್ತಾರೆ. ನ ಕರ್ತವ್ಯ ನ ಕುರ್ಯಾದ ಅರ್ಥ ಸೌಕರ್ಯಂ ದೂರವಾಸಿ ನಿರಂತರಂ ಆರಂಭೆ ವಿನಯ ಸಂಪನ್ನ ವಂಚಕಾಂತೆ ಸುನಿಶ್ಚಯಂ. So we are not supposed to give any paisa, any facility, any support to a person who is sitting away from you. Those who are in the outskirts, those who are in the outside of your premises, we are not supposed to give any kind of facilities. Because Arambe Vinaya Sampanna, in the beginning they will be very concerned, very polite, very happy to get friendship with you. But once they have the facilities, they will cheat you, they will misuse you. It is a definite one. So therefore we should be careful. We are not supposed to give any facilities or help to a person who is away from you. Because in the beginning they will be very close. Afterwards, once they get the facilities, they will get away from you. Therefore we should be careful. ನ ಕುರ್ಯಾದರ್ಥ ಸೌಕರ್ಯಂ, ದುಡ್ಡನ್ನು ಯಾರಿಗೂ ಸಾಲವಾಗಿ ಕೊಡಬಾರದು. ಯಾರಿಗೆ? ದೂರದಲ್ಲಿರುವವರಿಗೆ ಯಾವಾಗಲೂ ಹಣವನ್ನು, ಸಾಲವನ್ನು ಕೊಡಬಾರದು. ಏಕೆಂದರೆ ಆರಂಭೆ ವಿನಯ ಸಂಪನ್ನ, ಆರಂಭದಲ್ಲಿ ತುಂಬ ನಿಮಗೆ ಸಪೋರ್ಟ್ ಮಾಡ್ತಾರೆ, ನೈಸ್ ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ವಂಚಕ ಅಂತೆ ಸುನಿಶ್ಚಯಂ, ದುಡ್ಡೆಲ್ಲ ತಗೊಂಡಾದ್ಮೇಲೆ, ಲೋನ್ ಎಲ್ಲ ತಗೊಂಡಾದ್ಮೇಲೆ ಅವ್ರು ಎಲ್ಲಿರ್ತಾರೆ ಅಂತ ಹುಡುಕರು ಸಿಗೋದಿಲ್ಲ. ಎಚ್ಚರವಿರಬೇಕು. ಕ್ರಯ ವಿಕ್ರಯಕಾರ್ಯೇಷು ಸಾಕ್ಷೇಪಾಧಾರ್ಯ ವೇದಿನಾಂ ತ್ರಿಜನಾಭಿಮತಾಧಾರ್ಯ ವ್ಯಾಪಾರಂ ಲಾಭದಾಯಕಂ. So when we are in trade, when we are exchanging the goods and services, kraya vikraya, purchasing and selling the goods, we have to have the trade with comparative advantage. Sakshepadharya, comparative advantage is the best route to get the work done in the trade. Beyond that, we have to ask 3 persons, 3 opinions. 3 janabhimatadharya, 3 persons should be consulted to know the price of the product, and thereby we can have the trade that will be profitable. 3 janabhimatadharya. What we are doing in the business organizations, we have to ask 3 quotations. Once we get 3 quotations, we are analyzing which is the cheapest one. So we'll select the cheapest, and thereby we'll have the trade, so that it will be very profitable. ಕ್ರಯ ವಿಕ್ರಯ ಕಾರ್ಯೇಷು, ಕ್ರಯ ಮತ್ತು ವಿಕ್ರಯ
ಕೊಳ್ಳುವ ಮತ್ತು ಮಾರುವ ಕೆಲಸದಲ್ಲಿ ಸಾಕ್ಷೇಪ ಅಂದರೆ ಹೋಲಿಕೆ ಮಾಡಿಕೊಂಡು ವ್ಯಾಪಾರ ಮಾಡುವುದು ಒಳ್ಳೆಯದು. ಅದರಲ್ಲೂ 3 ಜನರನ್ನು ಕೇಳಿದ ನಂತರ ವ್ಯಾಪಾರ ಮಾಡುವುದು ಲಾಭದಾಯಕವಾಗಿರುತ್ತದೆ. ತ್ರಿಜನಾಭಿಮತಾಧಾರ್ಯ 3 ಕಡೆ ವಿಚಾರಿಸಿ ವ್ಯಾಪಾರ ಮಾಡಿದ್ರೆ ಖಂಡಿತವಾಗ್ಲೂ ಲಾಭದಾಯಕವಾಗಿರುತ್ತದೆ. ಪ್ರಥಮಾದಿ ಚತುರ್ದಶ್ಯಾಂ ತಿಥಿರಿತ್ಯಭಿಧೀಯತೆ. ಸಪ್ತವಿಂಶತಿ ನಕ್ಷತ್ರಂ ಕಂಠಪಾಠಂ ದಿನೇ ದಿನೇ. From 1st to 14th it is called Tithi in Sanskrit literature. Tithirityabhidiyate. Saptavimshati Nakshatram, 27 stars are there. That should be by hearted every day for the children so that they will remember it for a long time. Very useful for their future. ಪ್ರಥಮಾದಿ ಚತುರ್ದಶ್ಯಾಂ ಒಂದನೇದಿಂದ ಪ್ರಥಮ ದ್ವಿತೀಯ ತೃತೀಯ ಎಂಬುದಾಗಿ ಚತುರ್ದಶಿಯವರೆಗೆ 14 ದಿನ, ನಂತರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ಬರುತ್ತದೆ. ಇದನ್ನು ತಿಥಿ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ 15 ಡೇಸ್ಗೆ ಒಂದ್ಸಲ ರಿಪೀಟ್ ಆಗೋದ್ರಿಂದ ಇದನ್ನು ತಿಥಿ ಎಂಬುದಾಗಿ ಕರೆಯುತ್ತಾರೆ. ಹಾಗೆಯೇ ಸಪ್ತವಿಂಶತಿ ನಕ್ಷತ್ರಂ 27 ನಕ್ಷತ್ರಗಳಿವೆ. ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ ಎಂಬುದಾಗಿ. ಇದನ್ನು ಮಕ್ಕಳಿಗೆ ಕಂಠಪಾಠ ಮಾಡಿಸುವುದರಿಂದ ಮುಂದೆ ಯಾವತ್ತಾದರೂ ಇವರಿಗೆ ಅನುಕೂಲ ಆಗುತ್ತದೆ. ಬಾಲ್ಯೇ ಕಂಠಸ್ಥಮಾವಶ್ಯಂ ಸಂಕಷ್ಟಾಭವ ಯೌವನೆ. ಸುವಿಚಾರೇಣ ಸಂಸಾರಿ ಆತ್ಮಸಂಜೀವಿನಿ ಸದಾ. During our childhood, we have to by heart certain things like quotations, statements of the noble persons, even name of the month, name of the years, and then important events, and then state names, etc., as well as multiplications, by hearting multiplications from 1 to 20. All these things are very, very important and useful. That should be by hearted during our childhood, so that will be useful in our life. Sankashtabhava yavane. During our young age, we have to suffer. Suffering is very important. Sankashtabhava yavane. So we should know the problems, how the problems are coming, how to solve all those things. Failure is the secret of success. That should be carried during our yavana, young age only. So you have to suffer, because once you know the problems, you can easily overcome in your family life. Suvicharena samsari. So you have to analyze everything during our family life. Atma sanjeevini sada. Thereafter we will be very happy during our age. Atma sanjeevini means we will be very happy. We feel we will have health issues. We don't have any health problems. Atma sanjeevini. So we will be internally very happy once we face all these stages in our life. ಬಾಲ್ಯ ಕಂಠಸ್ಥಮಾವಶ್ಯಂ. ಬಾಲ್ಯದಲ್ಲಿ ಕಂಠಪಾಠವನ್ನು ಮಾಡಬೇಕು. ಊರುಗಳ ಹೆಸರು, ತಿಥಿ ಹೆಸರು, ವಾರ, ನಕ್ಷತ್ರಗಳು, ಗುಣಾಕಾರ ಇತ್ಯಾದಿ ಸೂತ್ರಗಳು, ವಿಶೇಷ ವ್ಯಕ್ತಿಗಳ ಶ್ಲೋಕಗಳು, ಸುಭಾಷಿತಗಳು, ಸ್ಟೇಟ್ಮೆಂಟ್ಗಳು ಇದನ್ನೆಲ್ಲ ಬೈ ಹಾರ್ಟ್ ಮಾಡಿಸ್ಬೇಕು ಚಿಕ್ಕ ವಯಸ್ಸಲ್ಲಿ. ಸಂಕಷ್ಟಾಭವ ಯೌವನ ಇರುವಾಗ ಅನೇಕ ರೀತಿಯ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಂಡು ಅನುಭವಿಸಬೇಕು. ಸಂಕಷ್ಟ ಇರಬೇಕು ಯೌವನದಲ್ಲಿ, ಸುಖವಾಗಿ ಬೆಳೆದು ಬಿಡಬಾರ್ದು. ಯೌವನದಲ್ಲಿ ಕಷ್ಟಪಡಲೇಬೇಕು. ಸುವಿಚಾರೇಣ ಸಂಸಾರಿ. ನಂತರ ಸಂಸಾರದಲ್ಲಿ ವಿಚಾರ ಮಾಡ್ತಾನೆ, ಇದು ಹೀಗಾಗುತ್ತೆ, ಇದೆ ಎಲ್ಲ ಅರ್ಥವಾಗಿರುತ್ತಲ್ಲ, ಕಷ್ಟ ನೋಡಿರ್ತಾನಲ್ಲ, ಅದರಿಂದ ವಿಚಾರ ಮಾಡಿ ಸಂಸಾರಿಯಾಗಿ ಸುಖವಾಗಿ ಬಾಳಬಹುದು. ಇದರಿಂದ ಆತ್ಮ ಸಂಜೀವಿನಿ ಸದಾ. ಮುಂದಾಗುವ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಆತ್ಮೋದ್ಧಾರ ಮತ್ತು ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುತ್ತಾ ಸುಖವಾಗಿರಬಹುದು. ಶೈಶವೇ ಅತಿಲಾಲಸ್ಯಂ ಯೌವನೇ ಕಾಮದಾಯಿನಃ. ದುರಾಶೇಣಾವೃತ ಜೀವಿ ಆತ್ಮಹತ್ಯೆ ವಿನಶ್ಯತಿ. ಶೈಶವೇ, ಡ್ಯೂರಿಂಗ್ ಅವರ್ ಚೈಲ್ಡ್ಹುಡ್, our parents will love too much and give everything to us. Atilalasya, too much of concern about the childhood. Yavane kamadahina. During our young age, we will have all kinds of affairs, lust, greed, so kama, krodha, everything we have. Durashena varta jivi. This kind of
continuous greed, continuous wants, that too bad habits. If we are involved during our young age, what is the end of this? Ultimately, we will be committing suicide definitely. ಶೈಶವೇ ಅತಿ ಲಾಲಸ್ಯಂ, ಚಿಕ್ಕ ವಯಸ್ಸಲ್ಲಿ ತುಂಬ ಮುದ್ದಾಗಿ ಬೆಳೆಸಿಬಿಡೋದು. ಯೌವನೇ ಕಾಮದಾಹಿನ, ಯೌವನದಲ್ಲಿ ಎಲ್ಲ ರೀತಿಯ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಿ ಎಲ್ಲ ಸೇರಿಸ್ಕೊಂಡ್ಬಿಡೋದು. ದುರಾಶೇಣಾವೃತ ಜೀವಿ. ಎಲ್ಲ ಮಾಡ್ತಾ ಮಾಡ್ತಾ ಆಸೆ ಬೆಳೆದು 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 ದುರಾಸೆ ಬೆಳೆದು ಸ್ಮೋಕಿಂಗ್, ಬ್ಯಾಡ್ ಹ್ಯಾಬಿಟ್ಸು, ಎಲ್ಲ ರೀತಿ ಕೆಟ್ಟ ಅನ್ನೆಲ್ಲ ಜೀವದಲ್ಲಿ ದೇಹದಲ್ಲಿ ಸೇರಿಸಿಕೊಂಡ ನಂತರ ಏನಾಗ್ತಾನೆ ವ್ಯಕ್ತಿ? ಗ್ಯಾರಂಟಿಯಾಗಿ ಆತ್ಮಹತ್ಯೆ ವಿನಶ್ಯತಿ, ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳುತ್ತಾನೆ. ಅದರ ಕೊರತೆ ಇದ್ದಾಗ ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳುತ್ತಾನೆ ಹೊರತು ಇನ್ನೇನು ಮಾಡಲು ಸಾಧ್ಯವಿಲ್ಲ. ಕಾಮೇನ ದಹಿತಾ ಮಾತಾ ಪರಪುರುಷಾಯ ಧಾವತಿ, ವಾರಾಂಗನಾ ಭವತ್ಯೇಷ ಸಂತಾನಂಚ ಪ್ರಚೋದತಿ. A mother who has very much lust or greed in her life, she will definitely go to the neighbors for a second husband, and that kind of attitude will continue. Then she will become, and she will be involved in prostitution definitely. And that is not the end. She will instigate the children also for prostitution. So what is next? So Mata means mother should have the control over the lust, greed, sex, etc. Otherwise that leads to variety of circle of problems. ಕಾಮೇನ ದಹಿತ ಮಾತಾ, ತಾಯಿಗೆ ಯಾವಾಗಲೂ ನಿಯಂತ್ರಣವಿರಬೇಕು. ಸ್ವನಿಯಂತ್ರಣವಿಲ್ಲದ ತಾಯಿ ಕಾಮದಾಹದಿಂದ ಪೀಡಿತಳಾಗಿದ್ದರೆ ಪರಪುರುಷನ ಹತ್ರ ಹೋಗಿಯೇ ಹೋಗುತ್ತಾಳೆ. ಹೋಗುವುದರ ಮೂಲಕ ವಾರಾಂಗನೆಯಾಗುತ್ತಾರೆ. ತಿಂಗಳಾಂಗನ, ನಿಮಿಷಾಂಗನ, ಗಳಿಗಾಂಗನ, ಹೀಗೆ ಅನೇಕ ರೀತಿಯ ಮೈ ಮಾರುವ ಕೆಲಸವನ್ನು, ಮಾಂಸದಂಧೆಯನ್ನು ಆರಂಭಿಸುತ್ತಾ ಅಲ್ಲಿಗೆ ಮುಗಿಯುವುದಿಲ್ಲ. ಮಕ್ಕಳು, ಮರಿಮಕ್ಕಳು ಎಲ್ಲರನ್ನೂ ಆ ವೃತ್ತಿಯಲ್ಲಿಯೇ ಪ್ರಚೋದಿಸುತ್ತಾ ದುಡ್ಡಿನ ದಾಹದಲ್ಲಿ ಬಿದ್ದು ಸಾಯುತ್ತಾರೆ. ಕಾಮದಾಹೇನ ವನಿತಾ ಭವಿಷ್ಯೇ ಪತಿನಾಶಕಿ, ರಾತ್ರಿಕಾಲೇ ಸಸಂಚಾರಿ ಸುಸಾಮ್ರಾಜ್ಯಂ ವಿನಶ್ಯತಿ. ಕಾಮದಾಹದಿಂದ ಯಾವ ವನಿತೆ ದಾಹದಿಂದ ಕುಣಿಯುತ್ತಿರುತ್ತಾಳೋ ಅಂತಹ ಹೆಂಗಸು ತನ್ನ ಗಂಡನನ್ನು ಒಂದು ದಿನ ಕೊಂದೇ ಬಿಡುತ್ತಾಳೆ. ಇಷ್ಟಕ್ಕೆ ನಿಂತು ಹೋಯ್ತಾ? ಇಲ್ಲ. ರಾತ್ರಿ ಕಾಲೇ ಸಸಂಚಾರಿ, ಗಂಡ ಸತ್ತು ಹೋದ್ಮೇಲೆ ಏನು ಮಾಡ್ತಾಳೆ? ರಾತ್ರಿ ಟೈಮಲ್ಲಿ ಓಡಾಡಕ್ಕೆ ಶುರು ಮಾಡ್ತಾಳೆ. ಯಾವ ಹೆಂಗಸು ರಾತ್ರಿಯೆಲ್ಲ ಅನಿವಾರ್ಯವಾಗಿ ಓಡಾಡೋದು ಬೇರೆ, ಆದರೆ ಕೆಲವರು ರಾತ್ರಿ ಟೈಮಲ್ಲಿ ಹೆಚ್ಚು ಹೆಂಗಸರು ಓಡಾಡ್ತಾರೆ ಅಂತಂದರೆ ಏನೋ ಸಮಥಿಂಗ್ ರಾಂಗ್. ಇವರು ಒಳ್ಳೆಯ ಸುಸಂಸ್ಕೃತ ಮನೆತನವನ್ನು ಕೂಡ ನಾಶ ಮಾಡಿಬಿಡುತ್ತಾರೆ. ದೋಸ್ ಲೇಡೀಸ್ ಹೂ ಹ್ಯಾವ್ ವೆರಿ ಮಚ್ ಕನ್ಸರ್ನ್ಡ್ ಆನ್ ಲಸ್ಟ್, greed, sex, so on and so forth, in the near future they are going to kill their husband. Is it the end? No, it is not the end. Then she starts moving till late night on the roads, and thereby she will kill the good people also. Killing in the sense not making murder, but she will spoil the life of the other families also. So we should be extra careful. ಆರಂಭೆ ಕಾಮದಾಹಿ ಚ ನಂತರೇ ಪತಿಮರ್ದಿನಿ, ಸಂಸಾರ ನಾಶ ಪ್ರತ್ಯೇಕಂ ಅನಂತೆ ಸರ್ವನಾಶಕಿ. In the beginning they will have the over wants, greed. Slowly they will be involved in kama, krodha, lobha, etc. They will be encircled with the lust or greed. Slowly what they do? They will directly or indirectly kill her husband. Thereafter what she will do?
they will trouble the family members also. Maybe father-in-law, mother-in-law, or any other relatives, etc. They are going to trouble them. And finally, Sarvanashaki, she will spoil the entire atmosphere of the family because of their lust, greed, over sex, etc. So we should be very, very careful. ಕಾಮಕ್ರೋಧಂ ಸದಾ ಬದ್ಧ್ವಾ ಸಂಸಾರಿ ಭವ ಸರ್ವದಾ ಅನ್ಯಥಾ ಉಗ್ರ ಸಾಮ್ರಾಜ್ಯೆ ಐಕ್ಯೋ ಭವತಿ ನಿಶ್ಚಯಂ. So we should control kama, lust, greed, over sex, wants, etc. We are not to be controlled by them. We have to control them. Sada bhadva, hold it. Samsari va sarvada. Then only will become the family member, or we can lead the family. Anyatha, otherwise, ugra samrajye. So you will be converted into a terrorist. You will do variety of cheating, lying, so on and so forth. Therefore, aikyo bhavati nischayam. You will be one among the terrorists. Therefore, we have to control kama, krodha, etc. Lust, greed, wants, everything we have to control. Then definitely we lead a luxurious or happy life. Otherwise, we will be one among the terrorists. ಕಾಮಕ್ರೋಧಂ ಸದಾ ಬದ್ಧ್ವಾ ಸಂಸಾರಿ ಭವ ಸರ್ವದಾ. ಕಾಮಕ್ರೋಧವನ್ನು ಹಿಡಿದಿಟ್ಟುಕೊಂಡು ಸಂಸಾರಿಯಾಗಿ ಬದುಕು. ಇಲ್ಲದಿದ್ದರೆ ಉಗ್ರ ಸಾಮ್ರಾಜ್ಯದಲ್ಲಿ ನೀನು ಐಕ್ಯನಾಗಿ ಹೋಗುತ್ತೀಯಾ. ಎಚ್ಚರವಿರಬೇಕು. ದೀಪಂಜ್ಯೋತಿ ಬಲಿಪ್ರೀತ್ಯ ಶಾಸ್ತ್ರೇ ದೀಪಾವಳಿ ಸ್ಮೃತಂ ಪರಂ ವಿಸ್ಫೋಟ ಸಂತುಷ್ಟ ಅನಾಚಾರ ಪರಂಪರಾ. So you have to light the lamps during the time of Deepavali. It is mentioned in the books. Baliprithya, to give happiness to Bali Chakravarti. Therefore we run the Deepavali. We have to please the Bali Chakravarti. During the time of Deepavali we have to light the lamps. But Param Vispota Santushta. But what we are doing? We are bursting crackers. It is not at all mentioned in Shastra. It is beyond our Shastra. It is Anachara Parampara. It's a kind of cheating to the society and the nature. Vispotam, bursting the crackers, is not at all found in any Shastra, any books of our Sanatana tradition. ದೀಪಂಜ್ಯೋತಿ ಬಲಿಪ್ರೀತ್ಯ, ಬಲಿಯ ಪ್ರೀತಿಗೋಸ್ಕರ ಶಾಸ್ತ್ರದಲ್ಲಿ ದೀಪಾವಳಿಯನ್ನು ಮಾಡಲಾಗಿದೆ. ಆದರೆ ವಿಸ್ಫೋಟ ಸಂತುಷ್ಟ, ನಾವು ಪಟಾಕಿ ಹೊಡೆಯೋದ್ರಲ್ಲೇ ಸಂತುಷ್ಟರಾಗಿದ್ದೇವೆ ಬಿಟ್ಟರೆ ಬಲಿಗೆ ಪ್ರೀತಿಯಾಗುವಂತಹ ಕೆಲಸವನ್ನು ಮಾಡ್ತಿಲ್ಲ. ದೀಪಗಳನ್ನು ಕೋಟಿ ದೀಪ ಹಚ್ಚಿ, 1000 ದೀಪ ಹಚ್ಚಿ, 1,00,000 ದೀಪ ಹಚ್ಚಿ ಅದರಿಂದ ಇಂಪ್ರೂವ್ ಆಗುತ್ತೆ. ಅದು ಬಿಟ್ಟು ಇನ್ನೇನು ಮಾಡಿದ್ರು ಅನಾಚಾರದ ಪರಂಪರೆ. ಆನೀಯ ಅನ್ಯ ದೇಶಾಣಂ ವಿಸ್ಫೋಟ ಇತಿ ದುರ್ಜನಃ ಪರಹಿಂಸಾ ವಿನೋದೇನ ವಿಶ್ವಜೀವಿ ವಿನಾಶನಂ. ಆನೀಯ ಅನ್ಯ ದೇಶಾಣಂ, ಬೇರೆ ದೇಶದವರಿಂದ ತಂದಂತಹ ಪಟಾಕಿ, ಆ ಪರಿಕಲ್ಪನೆ ನಮ್ಮ ದೇಶದ ಅಲ್ವೇ ಅಲ್ಲ. ವಿಸ್ಫೋಟ ಇತಿ ದುರ್ಜನ, ಇದನ್ನು ವಿಸ್ಫೋಟ ಮಾಡುವವರನ್ನು ದುರ್ಜನರೆಂದೇ ಕರೆಯಬೇಕು. ಯಾಕೆಂದರೆ ಅವರು ನಮ್ಮ ಸಂಸ್ಕಾರದವರಲ್ಲ. ಮಜಾ ಮಾಡುವುದಕ್ಕೆ, ಸಮಾಜವನ್ನು, ಪ್ರಕೃತಿಯನ್ನು ನಾಶ ಮಾಡೋದಕ್ಕೆ ಹುಟ್ಟಿದವರೆಂದೇ ಅರ್ಥ. ಪರಹಿಂಸಾ ವಿನೋದೇನ, ಎಷ್ಟು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಎಷ್ಟು ಹಿಂಸೆ ಪಡುತ್ತವೆ ನಮ್ಮ ಪಟಾಕಿಯಿಂದ. ಪಶು ಪಕ್ಷಿ ಆದಿಗಳು
ಎಷ್ಟು ಗೋಳಾಡ್ತವೋ ಯಾರಿಗೆ ಗೊತ್ತು. ಅವರ ಶಾಪ ನಮ್ಮ ಮೇಲೆ ಬಿದ್ದೇ ಬೀಳುತ್ತದೆ. ಇದರಿಂದ ವಿಶ್ವ ಜೀವಿ ವಿನಾಶನಂ. ಭಗವಂತ ನಮ್ಮೊಬ್ಬರನ್ನೇ ಸೃಷ್ಟಿ ಮಾಡಿಲ್ಲ. ನಾವು ಸಂತೋಷ ಪಡಬಹುದು, ಯಾರೂ ಬೇಡವೆನ್ನುವುದಿಲ್ಲ. ಆದರೆ ಬೇರೆಯವರ ಹಿಂಸಿಸಿ ನಾವು ಜೀವನ ಮಾಡುವುದು ಅಭಿವೃದ್ಧಿ ಅಲ್ಲ, ಇದು ವಿನಾಶನಕ್ಕೆ ಕಾರಣ. ಅನ್ಯ ದೇಶಾಣ, ವಿದೇಶದಿಂದ ತಂತಹ ಕ್ರ್ಯಾಕರ್ಸ್ ಪಟಾಕಿಯನ್ನು ನಾವು ಸ್ವದೇಶದಲ್ಲಿ ವಿ ಆರ್ bursting crackers here in our country. So they are popularly called bad fellows. Parahimsa vinodena, they are interested only, they are enjoying at the cost of the others. This will definitely kill the nature as well as the birds, other animals, so on and so forth, and thereby vinashanam, they ruin the entire system. ಭಜನಂ ಕೀರ್ತನಂ ಧ್ಯಾನಂ ಆತ್ಮೋನ್ನತಿಂ ಪ್ರೋತ್ಸವಂ. ಅನ್ಯ ಚಾರ್ವಾಕ ಸಂಸ್ಕಾರ ಮೂಲೋದ್ದೇಶ ವಿನಾಶನಂ. ಸೊ ವಾಟ್ ವಿ ಹ್ಯಾವ್ ಟು ಡೂ ಡ್ಯೂರಿಂಗ್ ದ ಫೆಸ್ಟಿವಲ್ಸ್? ಆತ್ಮೋನ್ನತಿ ಪ್ರೋತ್ಸವಂ. ಸೊ ವಿ ಹ್ಯಾವ್ ಟು ಡೂ ಎನಿ ಕೈಂಡ್ ಆಫ್ soul improving or salvation or liberation oriented functions. Protsavam means liberation, mukti. All functions, all festivals are provided to improve our atma. Bhajanam, kirtanam, dhyanam. We have to make bhajanam, we have to say the poems and meditation. We have to do all kinds of activities for internal development. Remaining all charvaka samskaraha, remaining all charvaka as a person was very much concerned about enjoying at the other's cost. Anya charvaka samskaraha, remaining all not our sanatana culture, and instead they will root out the original intention of the festivals. ಭಜನಂ ಕೀರ್ತನಂ ಧ್ಯಾನಂ, ಭಜನ ಕೀರ್ತನೆ ಧ್ಯಾನ ಇವುಗಳನ್ನು ಮಾಡಿ ಆತ್ಮೋನ್ನತಿ ಮಾಡೋದಕ್ಕೋಸ್ಕರ ವರ್ಷದಿಂದ ಹೊಸ ಹೊಸ ಉತ್ಸವಗಳು ನಮ್ಮಲ್ಲಿ ಆರಂಭವಾಗಿ ಸನಾತನ ಸಂಸ್ಕಾರವನ್ನು ಬೆಳೆಸುತ್ತಿವೆ. ಅದು ಬಿಟ್ಟು ಬೇರೆ ಏನು ಮಾಡಿದ್ರು ಕೂಡ ಚಾರ್ವಾಕ ಋಣಂಕೃತ್ವ ಘೃತಂ, ಸಾಲ ಮಾಡಿ ತುಪ್ಪ ತಿನ್ನು, ಋಣಂಕೃತ್ವ ಘೃತಂ ಪಿಬೇತ್ ಎಂಬ ಪರಿಕಲ್ಪನೆಗೆ ಒಳಗೊಂಡಂತಹ ಒಂದು ಸಂಸ್ಕಾರವಂತರ ಸಮೂಹವೇ ಹೊರತು ಇದರಿಂದ ಪರರಿಗೆ ತೊಂದರೆಯಾಗುತ್ತದೆ ಹೊರತು ಮೂಲ ಉದ್ದೇಶ ಏನಿದೆ, ಉತ್ಸವದ ಉದ್ದೇಶ, ಅದು ಈಡೇರುವುದೇ ಇಲ್ಲ. ಬದಲಾಗಿ ವಿಶ್ವನಾಶನವಾಗುತ್ತದೆ. ದೀಪಾವಳಿ ಪ್ರಸಿದ್ಧ ಸದಾ ವಿಸ್ಫೋಟ ಕಾರಣಾತ್ ಸನಾತನ ವಿನಾಶಾಯ ಅಂತರ್ಯಾಮಿ ವಿರೂಪಕಃ. Deepavali festival is not famous due to the cracker busting. Cracker busting is not the original intention of Deepavali. Therefore, instead of improving ourselves, it will spoil our life. Sanatana Vinashaya, that will definitely kill our tradition, and it is not good for the improvement. It will ruin the entire innate body, and it will ruin the inner intention of the festival, virupakaha. So it will not lead to the objective of a program. ದೀಪಾವಳಿ ಕುಪ್ರಸಿದ್ಧ. ದೀಪಾವಳಿಯು ಕೆಟ್ಟದ್ದಕ್ಕೆ ಪ್ರಸಿದ್ಧಿಯಾಗಿದೆ, ಏಕೆಂದರೆ ಅದು ಪಟಾಕಿ ಹೊಡೆಯುವುದು ಒಂದು ದೊಡ್ಡ ಸಮಸ್ಯೆ. ಇದರಿಂದ ಹೊಗೆ, ಶಬ್ದ ಆರೋಗ್ಯವಂತರಿಗೆ, ಅನಾರೋಗ್ಯಗಳಿಗೆ, ವಯಸ್ಸಾದವರಿಗೆ, ಹೆಂಗಸರ ಮಕ್ಕಳಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲರಿಗೂ ಯಾಕಪ್ಪ ಈ ದೀಪಾವಳಿ ಬರುತ್ತೆ ಎಂದು ನೊಂದುಕೊಳ್ಳುವ ಸ್ಥಿತಿ ಬರುತ್ತದೆ. ಇದು ಸನಾತನದ ವಿನಾಶವೇ ಹೊರತು ಮತ್ತೆ ಅಂತರ್ವ್ಯಾಮಿಯಾಗಿ ಅಭಿವೃದ್ಧಿಯಾಗಬೇಕಾದ ಆತ್ಮ
ವಿರೂಪಗೊಂಡು ಉದ್ದೇಶವನ್ನು ಸಫಲಗೊಳ್ಳದೆ ಹಾಳು ಮಾಡಿಬಿಡುತ್ತದೆ. ನ ವಿಸ್ಫೋಟಂ ಅಗ್ನಿಕುಂಡಂ ನಿಜಬಂಧು ಸನಾತನಿ ದೀಪಪಂಕ್ತಿ ಪ್ರಕಾಶೇಣ ಪಿತೃದೇವೈ ಸಪೂಜಿತಃ. We are not supposed to burst crackers, even any kind of types of crackers. The person who is doing like this will be a real Sanatani, real follower of tradition. Instead, what we have to do? Deepa Pankti Prakashena. So, light the lamp as many as possible, so that the Pitru-Devai, God will be happy and our ancestors will be happy, and they will shower good blessings on us. Instead, if we burst the crackers, they will curse us. ನ ವಿಸ್ಫೋಟಂ ಅಗ್ನಿಕುಂಡ, ಅಗ್ನಿಕುಂಡವಾಗಲಿ ಯಾವುದೇ ಪಟಾಕಿಯಾಗಲಿ ಹೆಚ್ಚು ಅದನ್ನು ವಿಸ್ಫೋಟ ಮಾಡಲೇಬಾರದು. ಯಾವಾಗ? ದೀಪಾವಳಿ ಕಾಲದಲ್ಲಿ. ಅವನೇ ನಿಜವಾದ ಬಂಧು, ಅವನೇ ನಿಜವಾದ ಸನಾತನ ಪರಂಪರೆಯನ್ನು ಬೆಳೆಸಿಕೊಳ್ಳುವ ಆತ. ಅದರ ಬದಲಾಗಿ ಏನು ಮಾಡಬೇಕು? ದೀಪ ಪಂಕ್ತಿ ಪ್ರಕಾಶೇಣ, ಕೋಟಿ ದೀಪವನ್ನು ಮಾಡಿ, ಲಕ್ಷ ದೀಪವನ್ನು ಹಚ್ಚಿ, ಕಂಡಲ್ಲಿ ದೇವರ ಮುಂದೆ, ಮನೆಯ ಮುಂದೆ, ಊರಿನ ಮುಂದೆ, ರಸ್ತೆಗಳ ಮೇಲೆ ದೀಪ ಪಂಕ್ತಿಯನ್ನು ಹಚ್ಚಿ, ಅದರಿಂದ ಪಿತೃಗಳು, ನಮ್ಮ ದೇವತೆಗಳು, ನಮ್ಮ ಅನಂತಕೋಟಿ ತಾತ ಮುತ್ತಾತಂದಿರು ತೀರಿ ಹೋದಂಥವರು ಅವರೆಲ್ಲ ಸಂತುಷ್ಟರಾಗಿ ಆಶೀರ್ವಾದ ಮಾಡುತ್ತಾರೆ. ಬದಲಾಗಿ ಪಟಾಕಿ ವಿಸ್ಫೋಟಗಳನ್ನು ಮಾಡುವುದರಿಂದ ನಮಗೆ ಶಾಪವನ್ನೇ ಕೊಡುತ್ತಾರೆ. ದೀಪಪಂಕ್ತಿ ಪ್ರಕಾಶೇಣ ಕ್ರಿಮಿಕೀಟಾದಿನಾಶನಂ ಪರಂ ವಿಸ್ಫೋಟ ಆನಂದೇ ಪ್ರಕೃತೆ ಪ್ರಾಣಿಮರ್ದನಂ. ದೀಪ ಪಂಕ್ತಿ ಅಂದರೆ ದೀಪಗಳ ಸಾಲನ್ನು ಬೆಳಗಿಸುವುದರಿಂದ ಕ್ರಿಮಿಕೀಟಗಳು ನಾಶವಾಗುತ್ತವೆ, ರೋಗಾಣುಗಳು ನಾಶವಾಗುತ್ತವೆ. ಇದರಿಂದ ನಮಗೆ ಬರುವ ಅನಾರೋಗ್ಯವು ಕಡಿಮೆಯಾಗುತ್ತದೆ. ಪರಂ ವಿಸ್ಫೋಟ ಆನಂದೇ, ಇದರ ಬದಲಾಗಿ ವಿಸ್ಫೋಟ ಢಮ್ ಢಮ್ ಅಂತ ಹೊಡೆಯೋದ್ರಿಂದ ಕಿವಿಯೂ ಹಾಳಾಗುತ್ತದೆ. ಸಮಾಜದಲ್ಲಿ ಪಶು ಪಕ್ಷಿ ಪ್ರಾಣಿಗಳು ನೊಂದುಕೊಳ್ಳುತ್ತವೆ. ಅನಾರೋಗ್ಯವಂತರಿಗೆ ತೊಂದರೆಯಾಗುತ್ತದೆ, ಗರ್ಭಿಣಿಯರಿಗೆ ತೊಂದರೆಯಾಗುತ್ತದೆ, ವೃದ್ಧರಿಗೆ ತೊಂದರೆಯಾಗುತ್ತದೆ, ಅಕ್ಕಪಕ್ಕದ ಮನೆಯವರಿಗೆ ತೊಂದರೆಯಾಗುತ್ತದೆ. ನೊಂದುಕೊಂಡು ಶಾಪ ಹಾಕುತ್ತಾರೆ. ಪ್ರಕೃತಿ ಪ್ರಾಣಿಮರ್ದನಂ, ಪ್ರಕೃತಿಯು ಹಾಳಾಗುತ್ತದೆ, ಪ್ರಾಣಿ ಸಂಕುಲವು ನಾಶವಾಗುತ್ತದೆ. ದೀಪಪಂಕ್ತಿ ಪ್ರಕಾರೇಣ, ಸೊ ವಿ ಹ್ಯಾವ್ ಟು ಲೈಟ್ ದ ಲ್ಯಾಂಪ್ಸ್ so that all kinds of worms, insects will come and burn in the light. Thereby, all kinds of health issues will be solved. But instead, what if we burst crackers at others' cost? If we enjoy, that will kill the nature as well as the birds as well as the animals in and around us. Should be extra careful. ಸಮಾಧಾನೇನ ಹಂತವ್ಯ ದುರಾಚಾರೇಣ ಪ್ರೇರಿತಂ ಧರ್ಮಗ್ಲಾನಿ ವಿನಾಶಾಯ ಆವಿರ್ಭವ ಸನಾತನಿ. So if a person is bad, we are not supposed to kill him immediately. We should have the patience and we have to control ourselves, and slowly we have to cut his tail. So dharmaglani vinashaya, to cut the bad people, to reduce the bad mentality, avirbhava sanatani, so you have to get the rebirth. We should have to have the different variety of dexterity skills to reduce the bad evils in the society. ಸಮಾಧಾನೇನ ಹಂತವ್ಯ, ದುರಾಚಾರ ಪ್ರೇರಿತರಾದವರನ್ನು ಸಮಾಧಾನವಾಗಿ ಕಡಿಮೆ ಮಾಡಿಸಬೇಕು. ಏಕ್ದಮ್ ಹೋಗ್ಬಿಟ್ಟು ನಾಳಿಂದ ಎಲ್ಲರೂ ಪಟಾಕಿ ನಿಲ್ಲಿಸಲ್ಲ ಅವರು. ನಿಧಾನವಾಗಿ ಎಲ್ಲವನ್ನು ಹೇಳಿ ವಿಚಾರ ತಿಳಿಸಿ ನಂತರ ನಿಧಾನವಾಗಿ ಅವರ ಮನಸ್ಸನ್ನು ಬದಲಾಯಿಸಬೇಕು. ಅದರಿಂದ ಧರ್ಮ ಗ್ಲಾನಿಯಾದಾಗ, ಧರ್ಮ ಸಮಸ್ಯೆಗೊಳಗಾದಾಗ
ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಧರ್ಮಗ್ಲಾನಿ ಆದಾಗ ಆವಿರ್ಭವ ಸನಾತನಿ, ದೇವರು ಬರುವುದಕ್ಕಿಂತ ಮೊದಲು ನಾವು ನಮ್ಮನ್ನು ಬದಲಾಯಿಸಿಕೊಂಡು ಸಮಾಜವನ್ನು ಬದಲಾಯಿಸುವ ಮನಸ್ಥಿತಿಯನ್ನು ಬೆಳೆಸಿಕೊಂಡರೆ ಎಲ್ಲರಿಗೂ ಒಳ್ಳೆಯದು. ಶಾಸನೆ ತತ್ರ ಹಂತವ್ಯ ಸ್ಫೋಟಕೋತ್ಪಾದಕ ಉದ್ಯಮಂ ಸದ್ಗುರು ವೃದ್ಧ ರೋಗಿ ಚ ಸಂಯುಕ್ತೋ ಭವ ಸಂಕಟೆ. So we have to make the rules by the legal authority to stop the business itself, production unit itself. Otherwise we can't control. Once we stop all the industries, production industries of crackers, then only we can control the bursting crackers during the festival. And even we have to cut the import also. Thereby, for this, we have to be united. Who will be united? Sadguru. All kinds of good teachers should come together. All retired persons, senior citizens should come together. And all hospitalized sick fellows should come together. If they united together, then they can demand it for the government, and thereby government should stop the cracker industry, and thereby we can control all these kinds of activities slowly. Otherwise it is impossible. If all noble people keep quiet, idiots naturally flourish. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಕಾಮಕ್ರೋಧೇನ ಸಂದಗ್ಧ ವಿನಾಶೇತಿ ಸತ್ಕುಲಂ ಸರ್ವಕಾರ್ಯೇಷು ದುರ್ಬುದ್ಧಿಂ ದುರಾಚಾರೇಣ ಮೋದತಿ. Those who are very much concerned on lust, greed, anger, cruelty, etc., they kill themselves and they kill the entire society as well as the nature and the world itself. And vinasheti satkulam, they kill all the nobility, good activity, positivity in the world itself. Sarva karyeshu durbuddhim, they show their color in each and every activity. Duracharena moti, they enjoy by disturbing others. Once they disturb others, they enjoy it. They ruin themselves and they ruin the society and the nature and the world itself. ಕಾಮಕ್ರೋಧೇನ ಸಂದಗ್ಧ, ಯಾರು ಕಾಮ, ಕ್ರೋಧ, ಲೋಭ, ಮೋಹ, ಅರಿಷಡ್ ವರ್ಗಗಳಿಂದ ತುಂಬಿ ತುಳುಕ್ತಾ ಇರ್ತಾರೋ ಅವರು ಸತ್ಕುಲಂ, ಒಳ್ಳೆಯ ಕುಲದವರನ್ನ, ಒಳ್ಳೆಯವರನ್ನ, ಸಜ್ಜನರನ್ನು ವಿನಾಶೇತಿ, ನಾಶ ಮಾಡಿಯೇ ಮಾಡುತ್ತಾರೆ. ಅವರ ಉದ್ದೇಶವೇ ಅದಾಗಿರುತ್ತದೆ. ಅವರು ಕಾಮ ಪೂರೈಸಿಗಾಗಿ, ಕ್ರೋಧದ ಪೂರೈಕೆಗಾಗಿ ಯಾರನ್ನು ಬೇಕಾದರೂ ನಾಶ ಮಾಡೋದಕ್ಕೆ ತಯಾರಿರುತ್ತಾರೆ. ಸರ್ವಕಾರ್ಯೇಷು ದುರ್ಬುದ್ಧಿ, ಎಲ್ಲ ಕಾರ್ಯಗಳಲ್ಲಿ ದುರ್ಬುದ್ಧಿಯನ್ನೇ ತೋರುತ್ತಾರೆ. ಎಂತಹ ಪುಣ್ಯಕಾಲವಾದರೂ ಅದರಲ್ಲಿ ಕೆಟ್ಟದ್ದನ್ನೇ ಹುಡುಕುತ್ತಾರೆ. ಗಣೇಶನ ಉತ್ಸವ ಅಂತ ಹೆಸರಿಗಾದರೂ ಅಲ್ಲಿ ಗಣೇಶನನ್ನು ಕಾಮಸ್ವರೂಪಿಯಾಗಿ ಮಾಡಿಟ್ಬಿಡ್ತಾರೆ, ಕ್ರೋಧಸ್ವರೂಪಿಯಾಗಿ ಮಾಡ್ತಾರೆ. ಅವನ ಎದುರು ಮಾಡಬಾರದು ಅನಾಚಾರಗಳನ್ನೆಲ್ಲ ಮಾಡ್ತಾರೆ. ಸರ್ವಕಾರ್ಯೇಷು ದುರ್ಬುದ್ಧಿಂ, ಯಾವುದೇ ಒಳ್ಳೆಯ ಕೆಲಸದಲ್ಲೂ ಅವರು ದುರ್ಬುದ್ಧಿಯನ್ನೇ ತೋರಿಸುತ್ತಾರೆ. ಮತ್ತು ದುರಾಚಾರೇಣ ಮೋದತಿ, ದುರಾಚಾರದಿಂದ ಖುಷಿ ಪಡುತ್ತಾರೆ, ಸಂತೋಷ ಪಡುತ್ತಾರೆ. ಜೋರಾಗಿ ಸಿಕ್ಕಾಪಟ್ಟೆ ಶಬ್ದ ಬರುವ ಒಂದು ಪಟಾಕಿಯನ್ನು ಸಿಡಿಸಿದಾಗ ಆಗುವ ಸಮಾಧಾನ, ಖುಷಿ ಅಷ್ಟಿಷ್ಟಲ್ಲ. ಯಾರ ಕಿವಿ ತೂತಾದರೂ ಪರವಾಗಿಲ್ಲ,
ಯಾವ ಪ್ರಾಣಿಗೆ ನೋವಾದರೂ ಪರವಾಗಿಲ್ಲ, ಯಾವ ಹಾರ್ಟ್ ಅಟ್ಯಾಕ್ ಆದಂಥ ವ್ಯಕ್ತಿಯಲ್ಲೇ ಸತ್ತು ಹೋದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವರು ಮೋದತಿ ಸುಖ ಪಡಬೇಕು, ಅಷ್ಟೇ ಅವರ ಉದ್ದೇಶ. ಜಲವಾಯು ವಿನಶ್ಯಂತಿ ಗೋ ಭೂ ಮಾತಾ ನಿರಂತರಂ ಸರ್ವಸ್ತ್ರೀಕುಲ ವಿಕ್ರೇತ ಲಾಭಾರ್ಥೇ ಸರ್ವನಾಶಕಃ. ಲಾಭಕ್ಕೋಸ್ಕರ ಸರ್ವನಾಶಕರಾಗುತ್ತಾರೆ. People spoil the water, air, and they kill the cow, cattle, bhumata. They spoil the earth, everything continuously. Without any disturbance, they spoil everything. And why? For the purpose of gain or profit, for the purpose of earning. What do they do for earning? After killing everything, after spoiling everything, then they start selling the ladies, sarvastri kula vikreta. They sell their children, sister, daughter, and mother also. Why? For the profit, for the earning. Sarvanashakaha. Their intention is to get the profit and not to support anything. They kill, they spoil, they ruin everything in the world. ಜಲ ವಾಯು ವಿನಶ್ಯಂತಿ. ನೀರು ಗಾಳಿ ಎಲ್ಲವನ್ನು, ಗೋಮಾತ ಭೂಮಾತ ಎಲ್ಲವನ್ನು ಒಂದೇ ಸಮನಾಗಿ ನಾಶ ಮಾಡುತ್ತಾ ಇರುತ್ತಾರೆ ಕೆಲವರು. ಯಾಕೆ? ಲಾಭಕ್ಕೋಸ್ಕರ, ಲಾಭಾರ್ಥೆ. ಸರ್ವ ಸ್ತ್ರೀ ಕುಲ ವಿಕ್ರೇತ. ಕೊನೆಗೆ ಲಾಭಕ್ಕೋಸ್ಕರ ಇದೆಲ್ಲ ಮುಗೀತು ಅಂತ ಆದರೆ ಕೊನೆಗೇನು ಮಾಡ್ತಾರೆ? ಹೆಂಗಸರನ್ನೇ ಮಾರಿ ಲಾಭ ಮಾಡಿಕೊಳ್ಳುತ್ತಾರೆ. ಸರ್ವ ಸ್ತ್ರೀ ಕುಲ ಯಾರು? ತಂಗಿ, ಅಕ್ಕ, ತಾಯಿ, ಹೆಣ್ಣು ಅನ್ನೋ ಪದಾರ್ಥವನ್ನು ಕೂಡ ಮಾರಿ ಲಾಭ ಮಾಡಿಕೊಳ್ಳುವಂತಹ ಜನರು ಸರ್ವನಾಶಕರಾಗಿ, ರಾಕ್ಷಸರಾಗಿ ಮೆರೆಯುತ್ತಾರೆ. ಸಹಜಂ ಲೈಂಗಿಕಾಸಕ್ತಿ ಪರಂ ನರ ನಿಯಂತ್ರಕಃ ಸಂತಾನ ಮಾತ್ರಮುದ್ದೇಶ್ಯಂ ಮುಕ್ತ್ಯರ್ಥೆ ಸ್ವನಿಯಂತ್ರಣಂ. ಸಹಜಂ ಲೈಂಗಿಕಾಸಕ್ತಿ. Sexual attraction is quite natural among all the animals, human beings, so on and so forth. But the speciality in human being is they have the controlling entity. They can control everything whenever they want. But animals, they do not have that power. Param nara niyantrakaha. Nara means human beings, they have the controlling ability. Sexual interaction is very essential for the procreation. Santana matram uddeshyam. Its intention is to develop the generation. And when we have the control over it, definitely it will result in mukti or salvation or liberation. And we, after the death, we definitely rest in peace. If we have the lust, greed, everything, then there is no question of rest in peace. Continuously they repeat their rebirth and generation. ಸಹಜಂ ಲೈಂಗಿಕಾಸಕ್ತಿ ಪರಂ ನರನಿಯಂತ್ರಕ. ಲೈಂಗಿಕಾಸಕ್ತಿಯು ಮನುಷ್ಯನಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಸಹಜವಾಗಿರುತ್ತದೆ. ಆದರೆ ಮನುಷ್ಯನಿಗೆ ಅದನ್ನು ನಿಯಂತ್ರಿಸುವ ಶಕ್ತಿ ಇದೆ. ಅದನ್ನು ಸಂತಾನಕ್ಕೋಸ್ಕರ ಮಾತ್ರ ಅದನ್ನು ಉಪಯೋಗಿಸಿದರೆ ಲೈಂಗಿಕಾಸಕ್ತಿ ಒಳ್ಳೆಯದು. ಅದು ಮುಕ್ತಿಗೆ ಸಾಧನವಾಗುತ್ತದೆ. ಸ್ವನಿಯಂತ್ರಣ ಇದ್ದರೆ ಮಾತ್ರ ಲೈಂಗಿಕಾಸಕ್ತಿ ಮುಕ್ತಿಗೆ ಸಾಧನ. ಇಲ್ಲದಿದ್ದರೆ ಪುನರ್ಜನ್ಮ, ಪುನರಪಿ ಜನನಂ, ಪುನರಪಿ ಮರಣಂ. ಮುಕ್ತಿಯಲ್ಲ. ರೆಸ್ಟ್ ಇನ್ ಪೀಸ್ ಇಲ್ಲದೆ ಅರೆಸ್ಟ್ ಇನ್ ಪೀಸ್ ಆಗಿ ಇರಬೇಕಾಗುತ್ತದೆ. ಮಿತವಸ್ತ್ರೇಣ ವನಿತ ಪುರುಷಾಣಂ ಪ್ರಚೋದತಿ. ಉತ್ತೇಜಿತ ಮನೋಕಾಮಿ ಅತ್ಯಾಚರದಿ ದುರ್ಬಲಂ. Fashioners use very less cloth in their body. This will attract more number of male persons. Prachodayati, instigate the persons to see their
see the parts of ladies because they have less cloth in their body. So this will repeat in the minds of the young generation, but they don't have the opportunity to use it. Therefore, what do? They'll wait and watch, and they'll instigate, and they become psychologically affected, and they misuse the poorer girls of the poor classes of the society. Whenever the opportunity comes, they're raped. So thus, it is the effect of less cloth by the fashioners. ಮಿತವಸ್ತ್ರೇಣ ವನಿತಾ, ಕಡಿಮೆ ವಸ್ತ್ರವನ್ನು ಹಾಕಿಕೊಳ್ಳುವ ವನಿತೆಯರು ಪುರುಷರನ್ನು ಪ್ರಚೋದಿಸುತ್ತಾರೆ. ಪುರುಷರನ್ನು ಹೆಚ್ಚು ಆಕರ್ಷಿಸಲು ಅವರು ಕಡಿಮೆ ವಸ್ತ್ರವನ್ನು ಧರಿಸುತ್ತಾರೆ. ತಮ್ಮನ್ನು ಎಲ್ಲರೂ ನೋಡಲಿ ಎಂದು ಬಯಸುತ್ತಾರೆ. ಇದರಿಂದ ಉತ್ತೇಜಿತನಾದ ಮನೋಕಾಮಿಯು ಸಾಮಾನ್ಯವಾಗಿ ಹೆಣ್ಣನ್ನು ಹಣ್ಣಾದ ಮರಗಳನ್ನು ಕಣ್ಣಿನಲ್ಲಿ ಕಂಡು ಮನದಲ್ಲಿ ಎಣಿಸಿದೆಯ ಹಣ್ಣುಗಳು ಯಾರು ಅಂತ ಸರ್ವಜ್ಞ ಹೇಳಿರುವಂತೆ, ಉತ್ತೇಜಿತನಾದ ಗಂಡಸು ನಿಜವಾದ ಗಂಡಸಾಗಿದ್ದವನು ಅವನು ಆ ಶ್ರೀಮಂತ ವನಿತೆಯರನ್ನು ಮುಟ್ಟಲಾಗದೆ ಅದನ್ನು ಮನದಲ್ಲಿಯೇ ಕೊರಗುತ್ತಾ, ದುರ್ಬಲ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಸಣ್ಣ ಪ್ರಮಾಣದ ವ್ಯಾಪಾರ ಮಾಡುವ ಹುಡುಗಿಯರಿರ್ಬೋದು, ಅನೇಕ ಸ್ಲಮ್ಮಲ್ಲಿ ವಾಸ ಮಾಡುವಂತಹ ದುರ್ಬಲ ವರ್ಗದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುತ್ತಾರೆ. ಅವರಿಗೆ ಹೇಳಿಕೊಳ್ಳಲಾಗದೆ ಬಿಡಲಾಗದೆ ಯಾರೋ ಮಾಡಿದ ತಪ್ಪನ್ನು ಯಾರೋ ಅನುಭವಿಸುತ್ತಾರೆ. ಸದ್ಗುರು ಸಜ್ಜನಾರಬ್ಧಂ ಧೀರವೀರ ಸತಾಂ ಸಭಾಂ ಚಿಂತನಂ ತತ್ರ ಕರ್ತವ್ಯ ದುಷ್ಟಕ್ರೌರ್ಯ ನಿವಾರಣೆ. To abolish, to reduce the lust, kraurya, criminality and terrorism, what we have to do? Chintanam tatra kartavya. We have to think and we have to make a sabha, one organization we have to frame. Who should be there in the organization? A Sadguru, a Tyagi, yogi, who is sacrificed person should be there in the team. And Sajjana, all noble persons, educated, thinkers, positive thinkers for the society. And Dhira, the courage, Veera, very much brave people should be inside the committee. There they have to think and make the act to abolish kraurya and all kinds of bad evils in the society. ಸದ್ಗುರು ಸಜ್ಜನಾರಬ್ಧಂ, ಸದ್ಗುರುವಿನಿಂದ ಆರಂಭವಾಗಿ ಸಜ್ಜನರಿಂದ ಕೂಡಿದಂತಹ ಧೀರರು ವೀರರು ಇರುವಂತಹ ಸತ್ಪುರುಷರ ಸಭೆಯನ್ನು ಮಾಡಬೇಕು. ಏಕೆ? ದುಷ್ಟ ಕ್ರೌರ್ಯ ನಿವಾರಣೆಗಾಗಿ ಇಂತಹ ಒಂದು ಸಭೆಗಳ ಅವಶ್ಯಕತೆ ಇದೆ. ಅಲ್ಲಿ ಅದರ ನಿವಾರಣೆಗಾಗಿ ಚಿಂತನೆ ಮಾಡಬೇಕು. ಚಿಂತನಂ ತತ್ರ ಕರ್ತವ್ಯ. ಚಿಂತಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಇಂಥವರು ಎದ್ದು ನಿಂತಾಗ ಮಾತ್ರ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ. ಸತಾಂ ಮೌನ ಪರಾಕಾಷ್ಠ ದುರಾಚಾರ ಪ್ರಚೋದನಂ ನಿರ್ವಿಚಾರ ಸಮಾಜೇನ ಸನಾತನ ವಿನಾಶನಂ. ಸತಾಂ ಮೌನ ಪರಾಕಾಷ್ಠ. When all the noble people keep quiet, if they don't talk against the lust, against the greed, against all kinds of negative evils in the society, this will definitely ruin the entire system. ಸತಾಂ ಮೌನ ಪರಾಕಾಷ್ಠ. ಸಜ್ಜನರ ಮೌನದ ಪರಾಕಾಷ್ಠೆಯು ಸುಮ್ಮನೆ ಕುಳಿತಂತಹ ಒಂದು ಕಾರ್ಯಕ್ರಮವು, ಒಳ್ಳೆಯವರು ಸುಮ್ಮನಿರುವ ಕಾರ್ಯಕ್ರಮವು ದುರಾಚಾರಕ್ಕೆ ಪ್ರಚೋದನೆ ಕೊಟ್ಟಂತೆಯೇ ಸರಿ. ನಿರ್ವಿಚಾರ ಸಮಾಜೇನ, ಸಮಾಜದಲ್ಲಿ ವಿಚಾರಹೀನರು ಅಯೋಗ್ಯರು ತುಂಬಿ ತುಳುಕುತ್ತಿದ್ದರೆ ಯಾವ ಸನಾತನವೂ ಉಳಿಯುವುದಿಲ್ಲ, ಯಾವ ಸಂಸ್ಕೃತಿಯೂ ಉಳಿಯುವುದಿಲ್ಲ, ಎಲ್ಲವೂ ನಾಶವಾಗಿ ಹೋಗುತ್ತದೆ. ಧರ್ಮಸ್ಥಾಪನೆ ಪ್ರಯುಜ್ಯೇತ ದೇವದತ್ತ ಸುಮಸ್ತಕಂ ಅನ್ಯಥಾ ದಾನವೋತ್ಪತ್ತಿ ಆವಿರ್ಭವತಿ ಸರ್ವದಾ. ಸ್ಥಾಪನೆ ಪ್ರಯುಜ್ಯೇತ. If you want to inculcate the good habits in the society, we have to use our brain, which is freely given by the nature. Mastakam, brain. Devadatta, God gifted brain should be utilized. If we don't utilize, anyatha, all kinds of negative
evil activities will increase. Dhanavoत्पत्तिः आविर्भवति. Every time we get all kinds of terrorists in the world. ದೇವರು ಕೊಟ್ಟಂತಹ ಸುಬುದ್ಧಿಯನ್ನು, ಒಳ್ಳೆಯ ಬುದ್ಧಿಯನ್ನು ನಾವು ಧರ್ಮ ಸ್ಥಾಪನೆಗೋಸ್ಕರ, ಸಂಸ್ಕಾರವಂತ ಸಮಾಜಕ್ಕೋಸ್ಕರ ಎಲ್ಲರೂ ಎಚ್ಚೆತ್ತುಕೊಂಡು ಉಪಯೋಗಿಸಿಕೊಳ್ಳಬೇಕು. ಮಸ್ತಕವನ್ನು ಉಪಯೋಗಿಸಿಕೊಳ್ಳದಿದ್ದರೆ ದಾನವರು ಉತ್ಪತ್ತಿಯಾಗುತ್ತಲೇ ಇರುತ್ತಾರೆ. ಆವಿರ್ಭವತಿ ಸರ್ವದಾ, ಆಗಾಗ್ಗೆ ದಾನವರು ಹೆಚ್ಚಾಗುತ್ತಲೇ ಇರುತ್ತಾರೆ. ಕಾರಣವೆಂದರೆ ದೇವರು ಕೊಟ್ಟಂತಹ ಒಳ್ಳೆಯ ಬುದ್ಧಿಯನ್ನು ಉಪಯೋಗಿಸಿದ ಸಜ್ಜನರಿಂದ ಧರ್ಮ ನಾಶವಾಗುತ್ತದೆ ಹೊರತು ಉದ್ಧಾರವಾಗುವುದಿಲ್ಲ. ಏಕೆಂದರೆ ಅವರು ಬುದ್ಧಿಯನ್ನು ಉಪಯೋಗಿಸಿಕೊಳ್ಳದೆ ಸುಮ್ಮನೆ ಕುಳಿತು ಇರುವುದನ್ನು ಉಪಯೋಗಿಸಿಕೊಂಡು ಸಂತೋಷವಾಗಿರುತ್ತಾರೆ. ಸ್ವಧರ್ಮಸ್ಯ ದುರಾಚಾರಂ ವೃದ್ಧೇನ ಪರಿಖಂಡನಂ ಅನ್ಯಥಾ ಪಾತಕೋತ್ತುಂಗಃ ಮೂಲಾಧಾರಂ ವಿನಶ್ಯತಿ. All retired persons, noble people, aged person should condemn the duracharam, bad evils, negativity in the society frequently with their own modes of operandi. Swadharmasya duracharam, whenever they found any kind of problem in their culture, religious activities, so on and so forth, all the aged person should condemn it. Anyatha, otherwise it will lead to the inculcation of variety of negative activities, rowdyism, groupism, gangism, all kinds of activity will increase because all the retired persons, all the aged persons, they don't condemn the problems, negativity in the society. This will root out the entire civilization. ಸೊ ಧರ್ಮಸ್ಯ ದುರಾಚಾರಂ, ಧರ್ಮದಲ್ಲಿ ಆಗುವ ಸಮಸ್ಯೆಗಳು, ದುರಾಚಾರಗಳನ್ನು ವೃದ್ಧರಾದವರು, ವಯಸ್ಸಾದವರು, ಹಿರಿಯ ನಾಗರಿಕರು ಖಂಡಿಸಬೇಕು. ಖಂಡಿಸದಿದ್ದರೆ ಅದು ಪಾತಕೋತ್ತುಂಗವಾಗುತ್ತದೆ. ಇವರು ಮಾಡುವ ದೊಡ್ಡ ದುರಾಚಾರ ಎಂದರೆ ಅದನ್ನು ಖಂಡನೆ ಮಾಡದಿರುವುದು. ಇದರಿಂದ ಸಂಸ್ಕೃತಿ ಮೂಲಾಧಾರವಾಗಿ ಎಲ್ಲ ಬೇರೂರಿದ ಎಲ್ಲ ಸಂಸ್ಕೃತಿಯು ನಾಶವಾಗಿ ನಿರ್ನಾಮವಾಗಿ ಹೋಗುತ್ತದೆ. ಇದು ಪಾತಕಿಗಳ ದೊಡ್ಡತನ ಅಲ್ಲ, ತಿಳಿದವರ ಹಿರಿಯ ನಾಗರಿಕರ ಕರ್ತವ್ಯವನ್ನು ಮರೆತಿರುವುದರ ಪರಿಣಾಮ ಆಗಿದೆ. ಸಸ್ಯಶಾಖಾ ವಿಶಾಲೇನ ನಿಸರ್ಗೋವು ರಮತಿ ಸದಾ ಪರಂ ಪ್ರಾಣಿ ವಿನಾಶೇನ ಅಂತರಂತೆ ವಿನಶ್ಯತಿ. When the branches of the tree increases, the nature will enjoy. Ramati sada. Nature will be very happy when maximum number of trees are having maximum number of branches. Param praninash vinashena. But at the same time, if we kill the animals inside the forest itself internally antarante vinashyati, internally without the animals, without the cruel animals, the entire vegetation will ruin, because when there is no animal inside the forest, everybody will go and cut the trees without any fear. Naturally, outside there will have few trees, inside there will not be tree. Antarante vinashyati. Prani, animals should be there, that too cruel animals should be there. Then people hesitate, afraid of getting into the forest. Then the trees will have more branches and nature will enjoy. ಮಿತಾಹಾರೇಣ ಸರ್ವತ್ರ ದೇಹ ಭಾರಂ ವಿನಶ್ಯತಿ ಅತ್ಯಾಹಾರಂ ಅಜೀರ್ಣಾಯ ಲಂಘನಂ ಪರಮೌಷಧಂ. ಮಿತಾಹಾರ, less food intake is always good. That will reduce the weight of the body. Atyaharam, over food, leads to vomiting, dysentery and various other problems. Therefore, Lankanam Param, which is the medicine for this? Lankanam. One day if you keep Lankana, not taking any food, that body will automatically adjust to the system and it will be ಉತ್ಸವೇ ಪರ್ವಕಾಲೇ ಚ ಮಾಂಸಾಹಾರಂ ವಿಮೋಚನಂ.
परम उपरि दिने खाद्यम अत्यमित प्रभोजनम. During the time of festivals, ceremonies, and some other days, some other tithi, some other amavasya, etc., we are not supposed to take non-veg. But the next day of that program, next day of that festival, Khadyam Atyamita Prabhojanam, we have to take 10 times more than the fasting. So we have to eat everything immediate after that day. During the Utsava, during the festival, we are not supposed to take, but the next day we have to take double or 3 times more. We have to kill all the animals of the next day of the festival. ಉತ್ಸವೇ ಪರ್ವಕಾಲ ಇಚ್ಛ, ಉತ್ಸವ ಮತ್ತು ಪರ್ವಕಾಲದಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ. ಶನಿವಾರಗಳಲ್ಲಿ, ಸೋಮವಾರಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮಾಂಸಾಹಾರವನ್ನು ತಿನ್ನಬಾರದು. ಆದರೆ ಅದರ ಮರುದಿವಸ, ಹಬ್ಬದ ಮರುದಿವಸ ಎಲ್ಲ ರೀತಿಯ ಪ್ರಾಣಿಗಳನ್ನು ಅಥವಾ ಎಷ್ಟು ಪ್ರಾಣಿಗಳನ್ನು ಉಳಿಸಿದ್ದೇವೆಯೋ ಅದರ 10 ಪಟ್ಟು ಪ್ರಾಣಿಗಳನ್ನು ಕತ್ತರಿಸಿ ತಿಂದು ಅತ್ಯಮಿತ ಪ್ರಭೋಜನಂ, ತುಂಬ ಖುಷಿ ಪಡಬೇಕು. ಇದೇ ಮಾಂಸಾಹಾರದ ಉದ್ದೇಶ. ಅನುಭೋಗೇಶು ಪ್ರಾಣಿನಾಂ ಯದಿ ಮೋದೋಪಜಾಯತೆ ಸ್ವಪುತ್ರಮುಪಭೋಗೇನ ಮನಃ ಪ್ರಕೃತಿ ಸಂತಸಂ. When we eat all animals in the name of non-veg, naturally we get a kind of satisfaction, joy. Similarly, if we eat our children also, that will give double, that the satisfaction will be doubled if we eat our children only. By this, we will feel happy. At the same time, the nature will also feel very happy. ಅನುಭೋಗೇಶು ಪ್ರಾಣಿಗಳನ್ನು ತಿನ್ನುವುದರಿಂದ ನಮಗೆ ಸಂತೋಷವಾಗುತ್ತದೆ ಎಂದಾದರೆ, ಸ್ವಪುತ್ರ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಚಿಕ್ಕವರಿದ್ದಾಗ ಅವರನ್ನು ಕಡಿದು ಚೆನ್ನಾಗಿ ಸಾಂಬಾರು ಮಾಡಿಕೊಂಡು ತಿಂದರೆ ಮನಸ್ಸಿಗೆ ಇನ್ನೂ ಹೆಚ್ಚಿನ ಆನಂದವಾಗುವುದರ ಜೊತೆಗೆ ಪ್ರಕೃತಿಯೂ ಕೂಡ ಸಂತೋಷ ಪಡುತ್ತಾಳೆ. ಪರ್ವಕಾಲಾದಿ ಸಂದರ್ಭೆ ಮಾಂಸವರ್ಜನಮುತ್ತಮಂ ಸದಾ ತದನುಸಂಧಾನೇನ ಪ್ರಕೃತಿರ್ ಮೋದತಿ ಸದಾ. During the time of festivals, ceremonies, on and so forth, we are eliminating the non-veg. That is good. But what is better good? What is still better? That is sada tadanusandhane. Continuously we have to eliminate the non-veg. Tadanusandhane, nature will be happy. Nisarga will be very happy. Nature will appreciate when you stop non-veg and continue vegetation. ಪರ್ವಕಾಲ ಸಂದರ್ಭದಲ್ಲಿ ಮಾಡುವಂತಹ ಮಾಂಸವರ್ಜನವು ಯಾವಾಗಲೂ ಒಳ್ಳೆಯದು. ಆದರೆ ಅದೇ ಮಾಂಸಾಹಾರವನ್ನು ವರ್ಜಿಸುವುದು, ಬಿಟ್ಟು ಬಿಡುವುದು, ಅನುಸಂಧಾನ ಮಾಡಿಕೊಂಡು ಬಿಡುವುದರಿಂದ ಪ್ರಕೃತಿಯು ಇನ್ನೂ ಸಂತೋಷ ಪಡುತ್ತಾಳೆ. ಆಪ್ತತ್ವ ಪರಿಚಯಾರ್ಥಂ ಗೃಹಂ ತ್ಯಾಜ್ಯಂ ಚತುರ್ದಿನಂ ಲಾಭಮಾಧಾರೆ ಯತ್ನಂತೆ ನ ಚ ಬಂಧು ನ ಜೀವನಂ. If you want to check your name and fame in the family, what you have to do, 4 days you have to get out of your house without intimating the family members. You should be absconding, so that we will identify how many people are recognizing us, how many people come to search us, how many people will need us. Everything we can understand. Naturally, labhamadhari yatnante, who will come? Those who have the benefit from us, they will come in search of us. So they will come to meet us. So where is my father? Where is my father? And they will come in search of us, provided we have sufficient bank balance. Labhamadhari yatnante. If you don't have any account, any bank account, nobody will turn up to see us. Nobody will try to
search the family member. Na cha bandhu, na jeevanam. There is no friendship, no daughter, no children, nobody will be there. Even the life is also not there. So life is nothing but shunyam, shunyam. There is no meaning in accumulating more family members, goods, services, everything. Everything is depend upon our assets to the next generation. If you have good assets, everybody will come. If you don't have assets, nobody will turn up. Therefore, you should be careful. ಜಾತಿರಾಧಾರಿ ಜೀವಂತಿ ಕೇವಲಂ ಲಾಭಕಾರಣಾತ್ ಉತ್ಕರ್ಷೆ ಜಾತಿ ಸೌಕರ್ಯ ಅತಿದಾಹೆ ಮತಾಂತರ. We have variety of caste, creed, race, sex, age group, etc. Why? It is only for benefit or the gain, for the income certificate, for the caste certificate. Why it is used? To get the job and to get the facilities and to get free facilities. So if you increase it, Utkarshe Jati Saukarya, if you increase the caste, creed, race, sex, age group into variety of divisions, what will happen? Atidahe Matantara. So in search of additional benefits, we will be converted into the next religion. ಜಾತಿರಾಧಾರಿ ಜೀವಂತಿ, ಕೆಲವರು ಜಾತಿಯನ್ನೇ ಆಧರಿಸಿ ಜೀವನ ಮಾಡುತ್ತಿರುತ್ತಾರೆ. ಜಾತಿಯನ್ನು ಕಿತ್ತಾಕಿದರೆ ಅವರಿಗೆ ಸೌಕರ್ಯಗಳು ನಿಂತು ಸತ್ತೇ ಹೋಗಿಬಿಡುತ್ತಾರೆ. ಕೇವಲಂ ಲಾಭ ಕಾರಣ. ಜಾತಿಯನ್ನು ಏಕೆ ಮಾಡಿದ್ದಾರೆ ಎಂದರೆ ಲಾಭಕ್ಕೋಸ್ಕರ ಮಾಡಿದ್ದಾರೆ. ಜಾತಿ ಉತ್ಕರ್ಷವಾದಾಗ, ಜಾತಿ ಸಿಕ್ಕಾಪಟ್ಟೆ ಜಾಸ್ತಿ ಆದಾಗ, ಸೌಕರ್ಯಗಳು ಜಾಸ್ತಿಯಾಗಿ ಇದರಿಂದ ಒಬ್ಬರಿಗೊಬ್ಬರು ಒಂದು ಜಾತಿಯಿಂದ ಒಂದು ಜಾತಿಗೆ ಕಾಂಪಿಟೀಷನ್ ಜಾಸ್ತಿ ಆಗೋದ್ರಿಂದ ಎಲ್ಲರೂ ಎಲ್ಲೆಲ್ಲಿ ಲಾಭ ಸಿಗುತ್ತದೆ ಆ ಜಾತಿಗೆ ಮತಾಂತರವಾಗಿ ಹೋಗುತ್ತಾರೆ. ಬುದ್ಧ ಬಸವಾದಿ ಸದ್ವಾಕ್ಯಂ ಬೋಧನೆ ನಚ ಪಾಲನೆ ಲಾಭಾರ್ಥಿ ರಾಮಕೃಷ್ಣಾದಿ ತದ್ವಿರುದ್ಧಂ ಜೀವನೆ. ಬುದ್ಧ ಬಸವ ಸದ್ವಾಕ್ಯ, ಆಲ್ ಕೈಂಡ್ಸ್ ಆಫ್ ನೋಬಲ್ ಸ್ಟೇಟ್ಮೆಂಟ್ಸ್ ಆಫ್ ಬುದ್ಧ, Lord Buddha, Lord Basava, etc. It is just to speech, it is just to tell others and not to implement it, not to practice it. Labharte, it's all only for gain or the benefit. Rama, Krishna, in the name of Rama, in the name of Krishna, they put their names for the gain sake, for the profit sake, and they don't know the birthplace and they don't know the generations of Rama, Krishna, Buddha, Basava, and their statements, their ideology, nothing they will follow. Tad viruddham. Buddha says, Ase dukkada moola karana. You have to eliminate all kinds of wants. But tad viruddham, what we do? Every day, we increase the lust, we increase wants, effort, satisfaction. Wants, more satisfaction. And thereby, we never follow their ideology in our life. ಬುದ್ಧ ಬಸವಾದಿ ಸದ್ವಾಕ್ಯಂ, ಬುದ್ಧ ಬಸವಣ್ಣನವರ ಸದ್ವಾಕ್ಯಗಳು ಕೇವಲ ಬೋಧನೆಗಾಗಿ ಮಾತ್ರ, ಪಾಲನೆಗಾಗಿ ಅಲ್ಲ. ಲಾಭಕ್ಕೋಸ್ಕರ ಅವರನ್ನು ನಾವು ಯಾವ ರೀತಿ ಬೇಕಾದರೂ ಬಳಸಿಕೊಂಡು ರಾಮನ ಹೆಸರಾದರೂ ಇಟ್ಕೊಳ್ತೀವಿ, ಕೃಷ್ಣನ ಹೆಸರು ಇಟ್ಕೊಳ್ತೀವಿ. ಅವರ ಜೀವನ, ಅವರು ನಡೆದು ಬಂದ ದಾರಿ, ಅವರ ಕಷ್ಟ ಸುಖಗಳನ್ನು ಯಾವುದು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಮ್ಮ ಜೀವನದಲ್ಲಿ ನಡೆದುತ್ತಾ ಇರುತ್ತೇವೆ. ತ್ರಿಪೀಠಿಕಾಷ್ಟಾಂಗ ಮಾರ್ಗಂ ಗ್ರಂಥಾಲಯೇ ಪ್ರದರ್ಶನಂ ತತ್ವಮಸಿ ನ ಜಾನಾತಿ ತತ್ವಮಪಿ ನ ಜಾನಾತಿ ದುರಂತಂ ದಾಹ ಸಾಧನಂ. ಬುದ್ಧನು ತಿಳಿಸಿದಂತಹ ತ್ರಿಪೀಠಿಕೆಗಳು ಯಾವುದು ಎಂದು ಕೇಳಿದರೆ ಗ್ರಂಥಾಲಯದಲ್ಲಿದೆ, ಓದಿಕೊಳ್ಳಿ ಎಂದು ಬಿಡಲಾಗುತ್ತದೆ. ತ್ರಿಪೀಠಿಕಾಷ್ಟಾಂಗ ಮಾರ್ಗಂ, ಅಷ್ಟಾಂಗ ಮಾರ್ಗಗಳು ಯಾವುದು ಗೊತ್ತಿಲ್ಲ. ಆದರೆ ನಾನು ಬುದ್ಧನ ಅನುಯಾಯಿ, ಅವನು ಹೇಳಿದ ತತ್ವಗಳು ಕೂಡ ನನಗೆ ಗೊತ್ತಿಲ್ಲ. ನ ಜಾನಾತಿ ದುರಂತಂ ದಾಹ ಸಾಧನಂ, ಅವನಿಂದ ಲಾಭವಾಗುತ್ತದೆ ಎಂಬ ಕಾರಣಕ್ಕೆ ಆ ಧರ್ಮಕ್ಕೆ ಸೇರಿಕೊಳ್ಳುತ್ತೇನೆ ಹೊರತು ಅಲ್ಲಿ ಹೇಳಿದ ವಿಷಯಗಳನ್ನು ಅನುಸರಣೆ ಮಾಡಲು ಅಲ್ಲ. ಸೊ ತ್ರಿಪೀಠಿಕಾ, 3 books are found in Buddhism, popularly called Sutra Pitika, Vinaya Pitika, Abhidhamma Pitika. Tripitaka, Ashtanga Marga, 8 roots are there to get the salvation, to get the mukti.
So if you ask any follower of Buddha, they don't know anything. They say that it's available in the library, go and use it. So they never see, they have not seen the book, they never see the book also. They don't watch, they don't read the books, but they say that they are the followers of Buddha. Tattvam, what he says in that theory, what is the intention, what is the ingredient of Tripitaka, they don't know anything. But they say that we are the followers of Buddha. Na janati durantam, this is the tragedy of benefit oriented society. They want to gain the benefit, they somehow they want to criticize others, therefore they have one community and their caste, and they say that we are the followers of this, but they don't know anything about the inner intention of the statements of the noble personality of Buddha, Basava, or something like that. ತ್ರಿಪೀಠಿಕ ಅಷ್ಟಾಂಗ ಮಾರ್ಗಂ ಕೇವಲಂ ಗ್ರಂಥಾಲಯ ಪ್ರದರ್ಶನಂ, ಗ್ರಂಥಾಲಯದಲ್ಲಿ ತೋರ್ಸಕ್ಕೋಸ್ಕರ ಪುಸ್ತಕಗಳನ್ನು ಇಟ್ಟಿರ್ತಾರೆ, ಬಿಟ್ಟರೆ ಓದುವುದಕ್ಕಲ್ಲ. ಸುತ್ತ ಪಿಟಿಕ, ವಿಧಮ್ಮ ಪಿಟಿಕ, ವಿನಯ ಪಿಟಿಕ, ಅಷ್ಟಾಂಗ ಮಾರ್ಗಗಳು, ವಿನಯ ಮಾರ್ಗ, ಬುದ್ಧ ಮಾರ್ಗ ಯಾವುದೂ ನಮ್ಗೆ ಗೊತ್ತಿರೋದಿಲ್ಲ. ಹೇಳೋದಕ್ಕೆ ಮಾತ್ರ ನಾನು ಕೂಡ ಬುದ್ಧಿಸಮ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ, ಎಲ್ಲ ಲಾಭಕ್ಕೋಸ್ಕರ. ಇದು ಇದರ ದುರಂತ. ಅವರು ಮಾಡಿದ ಉದ್ದೇಶವೇ ಬೇರೆ, ಇವರು ಅನುಸರಿಸುವ ಮಾರ್ಗವೇ ಬೇರೆ. ಶೂನ್ಯಂ ಕ್ಷಣಿಕಂ ದುಃಖಂಚ ಸಲಕ್ಷಣ ವಿಚಾರಣಾಂ ಕಿಂಚಿದಪಿ ನ ಜಾನಾತಿ ಬುದ್ಧಜ್ಞಾನೇತಿ ಬೋಧತಿ. We say that we are the followers of Buddha. We know everything in Buddhism. We are converted into Buddhism. We say blah blah blah. But they don't know Shunyam Shunyam. There are 4 divisions in Buddhism. Shunyam Shunyam, Kshanikam Kshanikam, Dukkam Dukkam, Salakshanam Salakshanam. 4 divisions are there. If you ask anything from them, they don't know anything. But they say that they are the experts in Buddhism. Shunyam Shunyam. Actually, Shunyam Shunyam means we are not supposed to have any wants in our life, but we have every wants. But we say that we are the followers of Buddha. So there is a tragedy and paradox in the system as well as the theory. ಶೂನ್ಯಂ ಕ್ಷಣಿಕಂ ದುಃಖಂ ಅಂತ 4 ವಿಭಾಗಗಳಿದೆ ಬುದ್ಧಿಸಮಲ್ಲಿ. ಇದರ ಯಾವ ಜ್ಞಾನವೂ ಇಲ್ಲದ ಬುದ್ಧಾನುಯಾಯಿ ಬಹಳ ಜ್ಞಾನಿ ಎಂದು ತೋರಿಸಿಕೊಳ್ಳುತ್ತಾನೆ. ಮಿಥ್ಯಾವಾದೇನ ಕೋ ಅರ್ಥ ಶುದ್ಧಾಚಾರೇ ಪ್ರಕಾಶನಂ ಕಾಮಕ್ರೋಧಾವೃತ ಜೀವೇ ನಾಟಕಂ ಅತಿ ಕಾಮಕಂ. ಜಗನ್ಮಿಥ್ಯಾ, ಜಗತ್ತೆಲ್ಲವೂ ಸುಳ್ಳು ಎಂಬ ವಾದವನ್ನು ಮಾಡಿ ಏನು ಉಪಯೋಗ? There is no meaning in saying that the whole world is meaningless, whole world is shunyam. There is no meaning in telling like this, but it should be practically implemented. Shuddhachare prakashanam. In our life, we have to show that we are eliminating all human wants, we are reducing all human wants. We have to inculcate in our life, we have to show that we are really the followers of Mithya. Really the followers of Mithya. Kamakrodhavrata jive. So when we are having all kinds of lust, all kinds of anger, cruelty in our life, then what is the use of following Mithyavada? It is a kind of drama. And we say that we are the followers of Buddha. We don't have any kind of wants, but at the same time, inner we have all kinds of lust, greed. We are ready to sex with the mother also. So these are all the dramas in our life. कर्मवेतन संबंधः सदा वैरुध्यवाचकः कर्माधिक्ये न्यूनलाभः कालक्षेपे सुवेतनम्. Work and wage relationship always opposite in nature. Karmadikye nyuna labha. When we have more work, we have less salary. Kalakshepe vetanam.
ವೆನ್ ವಿ ಹ್ಯಾವ್ ಲೆಸ್ ವರ್ಕ್ ಆ್ಯಂಡ್ ವಿ ಹ್ಯಾವ್ ಕಾಲಕ್ಷೇಪ, ವೆನ್ ವಿ ಡೋಂಟ್ ವರ್ಕ್ ದೆನ್ ವಿ ಗೆಟ್ ಬೆಟರ್ ಸ್ಯಾಲ್ರಿ, ಗುಡ್ ಸ್ಯಾಲ್ರಿ, ಎಕ್ಸಲೆಂಟ್ ಸ್ಯಾಲ್ರೀಸ್. ಕರ್ಮ ವೇತನ ಸಂಬಂಧವು ಯಾವಾಗಲೂ ವಿರುದ್ಧವಾಗಿದೆ. ಕೆಲಸವು ಜಾಸ್ತಿ ಇದ್ದವನಿಗೆ ಕಡಿಮೆ ಸಂಬಳ, ಕೆಲಸವೇ ಇಲ್ಲದೆ ಕಾಲಕ್ಷೇಪ ಹರಟೆ ಹೊಡೆಯುವವನಿಗೆ ಒಳ್ಳೆಯ ವೇತನ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.